ಓಕೆ, ಮಂತ್ ಆಫ್ ಸೆಪ್ಟೆಂಬರ್ ಟಾಪಿಕ್ಸ್ಗಳು ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟಾಪಿಕ್, ಆಫ್ಟರ್ ದ ಡೆಲ್ಯೂಜ್ ನೋ ಹೋಮ್ ಇನ್ ಹಿಲ್ಸ್. ಆಫ್ಟರ್ ದ ಡೆಲ್ಯೂಜ್ ನೋ ಹೋಮ್ ಇನ್ ಹಿಲ್ಸ್. ಇಲ್ಲಿ ಟಾಪಿಕ್ ಜಸ್ಟ್ ನಮಗೆ ಈಗ ಮೊನ್ನೆ ಕೇರಳದು ಫ್ಲಡ್ ಆಗಿದೆ, ಇವೆಲ್ಲ ಫೈನ್ 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 ಫೈನ್. ಇಲ್ಲಿ ನಮಗೆ ಈ ಟ್ರೈಬ್ಗಳು ನಮಗೆ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ಚೋಳ ನಾಯಕರ್ ಟ್ರೈಬ್ ಅಂತ ನಮಗೆ ಈಗ ಬಂದಿದೆ. ಚೋಳ ನಾಯಕರ್ ಟ್ರೈಬ್ ನಮಗೆ ಕೇರಳದಲ್ಲಿದೆ. ಓಕೆ, ಚೋಳ ನಾಯಕರ್ ಟ್ರೈಬ್ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಅದು ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ, ಅಷ್ಟೇ ಪಾಯಿಂಟ್. ಬಿಕಾಸ್ 4 ಟ್ರೈಬ್ಗಳು, ಗೋಂಡೆಲ್ ಬರುತ್ತೆ, ಬೋನ್ಸೆಲ್ ಬರ್ತಾರೆ, ಬಿಲ್ಸೆಲ್ ಬರ್ತಾರೆ. ಓಕೆ, ಚೋಳ ಟ್ರೈಬ್ ಎಲ್ಲಿ ಬರ್ತಾರೆ, ನೀಲಗಿರಿ ಟ್ರೈಬ್ ಎಲ್ಲಿ ಬರ್ತಾರೆ. ಓಕೆ, ಆಮೇಲೆ ಸಿದ್ದೀಸ್ ಎಲ್ಲಿ ಬರ್ತಾರೆ. ಇದೆಲ್ಲ ಕರ್ನಾಟಕದಲ್ಲಿರೋದು ಟ್ರೈಬಲ್ ಪೀಪಲ್ ಯಾರು? ಸಿದ್ದೀಸ್. ಸಿದ್ದೀಸ್ ಅಂದ್ರೆ ಈ ಕಡೆ ಸೈಡ್ ಬರ್ತಾರೆ, ಆಫ್ರಿಕಾ. ಅಲ್ಲಿಂದ ವಲಸೆ ಬಂದಂತರು. ದೇ ಆರ್ ದಿ ನೆಗ್ರೋಟೈಟ್ಸ್. ನಾವೇನು KPSC 2017 ಮೀನ್ಸ್ ಕ್ವಶನ್. ಓಕೆ, ನೆಗ್ರೋಟೈಟ್ಸ್, ದ ರೇಸಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಇಂಡಿಯಾ ಅಂತಂದಾಗ ನೀವು ಇದು ನೋಡಿದಿರಾ, ಪರಮಾತ್ಮ ಆ ಪಿಕ್ಚರ್ ಅಲ್ಲಿ ಇರ್ತಾನಲ್ಲ. ಓಕೆ, ಕನ್ನಡ ಯಾಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಬಿಕಾಸ್ ಈಸ್ ಅ ಸಿದ್ದಿ, ಹಿ ಹ್ಯಾಸ್ ಮೈಗ್ರೇಟೆಡ್ ಫ್ರಮ್ ದೇರ್. ಇಲ್ಲಿ ಅವನು ಬಂದಿರ್ತಾನೆ. ಸೊ ಈ ತರ ಟ್ರೈಬ್ಗಳನ್ನ ನಮಗೆ ಹೆಸರುಗಳು ಬರ್ಬೋದು. ಹಂಗಂತ ಇಂಡಿಯಾದಲ್ಲಿ ದೇರ್ ಆರ್ ಸೋ ಮೆನಿ ಥೌಸಂಡ್ಸ್ ಆಫ್ ಟ್ರೈಬ್, ಎಲ್ಲದನ್ನು ಕಲಿಯಕ್ಕಾಗಲ್ಲ. ಯಾವ್ದು ನ್ಯೂಸ್ ಅಲ್ಲಿ ಇದೆ ನಮಗೆ ಗೊತ್ತಿರುತ್ತೆ. ಸೊ ಚೋಳ ನಾಯಕರ್ ಟ್ರೈಬ್, ಯು ಶುಡ್ ಸಪೋಸ್ ಟು ನೋ ದಟ್. ಇದು ನನಗೆ ಕೇರಳದಲ್ಲಿ ಬರ್ತದೆ. ಓಕೆ, ಸೆಕೆಂಡ್ ಒನ್ ಹೇಳಿ, ಡೌಟ್ ಇದೆಯಾ ಏನಾದರೂ? ಜೇನುಕುರುಬ ಅದು ಬರುತ್ತೆ. ಜೇನುಕುರುಬ ಟ್ರೈಬ್ ಬರುತ್ತೆ, ನಾಯಕ ಟ್ರೈಬ್ ಬರುತ್ತೆ. ಓಕೆ, ಆಮೇಲೆ ದೆನ್ ಒನ್ ಮೋರ್ ಸೋ ಮೆನಿ. ಇದು ನೀವು ಲಿಸ್ಟ್ ತೆಗೆದುಬಿಟ್ರೆ UPSC ಲಿಸ್ಟ್ ಅಲ್ಲಿ ನಂಬರ್ ಆಫ್ ಟ್ರೈಬ್ ಬಂದಾಗ ನಿಮಗೆ ಅಲ್ಲಿ ಒಂದು 5 ಪೇಜ್ ಡಾಕ್ಯುಮೆಂಟೇ ಸಿಗುತ್ತೆ. ಓಕೆ, ಎಕ್ಸಾಕ್ಟ್ಲಿ. ದೆನ್ ಸೆಕೆಂಡ್ ಒನ್, ನಮಗೆ ತಾಜ್ ಮಹಲ್ ಗೊತ್ತಿದೆ. ಓಕೆ, ಸೊ ತಾಜ್ ಮಹಲ್ ಯಾರು ಕಟ್ಟಿದ್ದು, ಯಾರಿಗೋಸ್ಕರ ಕಟ್ಟಿದ್ದು, ಏನಿವೆಲ್ಲ ನಮಗೆ ಗೊತ್ತಿದೆ. ಹ್ಯಾವ್ ಯು ಎವರ್ ಹರ್ಡ್ ಸಮಥಿಂಗ್ ಕಾಲ್ಡ್ ಎಸ್ ಬ್ಲ್ಯಾಕ್ ತಾಜ್ ಮಹಲ್? ಮುಂಚೆ ನೀವು ಕೇಳಿದ್ದೀರಾ? ಅಥವಾ ನೀವು ತಾಜ್ ಮಹಲ್ ಆಫ್ ದಿ ಡೆಕ್ಕನ್ ಅಂತ ಕೇಳಿದ್ದೀರಾ? ಅಥವಾ ಬೇಬಿ ತಾಜ್ ಅಂತ ಹೆಸರು ನೀವು ಕೇಳಿದ್ದೀರಾ? ಓಕೆ, ಆರ್ ಎಲ್ಸ್ ವಾಟ್ ಹ್ಯಾಸ್ ಇನ್ಸ್ಪೈರ್ಡ್ ದಿ ತಾಜ್ ಮಹಲ್ ಅಂತ ಕೇಳಿದ್ದೀರಾ? ಇದೆಲ್ಲ ನಮಗೆ ಎಲ್ಲಿ ಅಂದ್ರೆ ಸಂಡೇ ನ್ಯೂಸ್ ಪೇಪರ್ ಅಲ್ಲಿ ಒಂದೊಂದು ಯಾವ್ದಾದ್ರು ಒಂದು ಆರ್ಚಿಯಾಲಜಿಕಲ್ ಸೈಟಿಗೆ ಕೆಲವರು ಹೋಗ್ತಾರೆ. ಓಕೆ, ಹೋದಾಗ ಅದರ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡ್ತಾರೆ. ನಾವು ಒಂದ್ಸತಿ ಪ್ರೀವಿಯಸ್ ನೋಡಿದಾಗ ನಾವು ಜಮಾ ಮಸೀದ್ ಆಫ್ ದಿ ಗುಲ್ಬರ್ಗ ನಾವು ನೋಡಿದ್ವಿ. ಓಕೆ, ಅದೇ ತರ ಇಲ್ಲಿ ನಮಗೆ ತಾಜ್ ಮಹಲ್ ಇಂದು ಇಲ್ಲಿ ಇದೆ. ಈ ತಾಜ್ ಮಹಲ್ ಅಲ್ಲಿ ಯಾವ್ಯಾವ ತಾಜ್ ಮಹಲ್ ಹೆಸರುಗಳು ಜಸ್ಟ್ ನೋಡ್ತಾ ಬನ್ನಿ. ನೋಡಿ, ದಿ ಟಾಂಬ್ ಆಫ್ ಶಾ ನವಾಜ್ ಖಾನ್ ಸನ್ ಆಫ್ ಅಬ್ದುಲ್ ರಹೀಂ ಖಾನ್ ಇ ಖಾನಾನ್ ಇನ್ ಬುರಾನ್ಪುರ್. ಸೊ ಈ ಒಂದು ಟಾಂಬ್ ನ ಬ್ಲ್ಯಾಕ್ ತಾಜ್ ಮಹಲ್ ಅಂತ ಕರೀತಾರೆ. ಅದೇ ನಮಗೆ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ, ಅದು ಬಿಜಾಪುರಲ್ಲಿ ನಮಗೆ ಗೋಲ್ ಗುಂಬಸ್ ಇದೆ, ಅದನ್ನ ತಾಜ್ ಮಹಲ್ ಆಫ್ ದಿ ಡೆಕ್ಕನ್ ಅಂತ ಕರೀತಾರೆ. ಓಕೆ, ದೆನ್ ಅದೇ ತರ ನಮಗೆ ಇಲ್ಲಿ ನೋಡಿ, ಇಮದ್ ಉದ್ ದೌಲಾ ಇನ್ ಆಗ್ರಾ, ಇದನ್ನ ಬೇಬಿ ತಾಜ್ ಅಂತ ಅಂದ್ಬಿಟ್ಟು ಕರೀತಾರೆ. ಓಕೆ, ದೆನ್ ಡೌನ್ ದಿ ರೆಡ್ ತಾಜ್ ಮಹಲ್ ಇನ್ ಆಗ್ರಾ. ರೆಡ್ ತಾಜ್ ಮಹಲ್ ಇನ್ ಆಗ್ರಾ ಅಂತಂದ್ರೆ ನನಗೆ ಇಲ್ಲಿ ಏನು ಇವ್ರ ಕೆಳಗಡೆ ಇದೆ ನೋಡಿ, ಕೊಲೋನಿಯಲ್ ಜಾನ್ ವಿಲಿಯಂ ಹೆಸ್ಸಿಂಗ್ ಬೈ ಹಿಸ್ ವೈಫ್ ಅನ್ನಿ. ಬಿಕಾಸ್ ಪ್ರತಿ ಸತಿನೂ ಇಲ್ಲೆಲ್ಲ ತಾಜ್ ಮಹಲ್ಗಳು ಗಂಡ ಹೆಂಡತಿಗೆ ಈ ತರ ಇದ್ರೆ, ಇಲ್ಲಿ ಉಲ್ಟಾ, ಹೆಂಡತಿ ಗಂಡಂಗೋಸ್ಕರ. ದಟ್ ಈಸ್ ದಿ ರೆಡ್ ತಾಜ್ ಮಹಲ್ ಇತ್ತು, ಇದು ಸ್ಪೆಷಾಲಿಟಿ. ದೆನ್ ಇಲ್ಲಿ ನಾವು ಮೇಲ್ ನೋಡಿದಂಗೆ ಇಲ್ಲಿ ಟಾಂಬ್ ಆಫ್ ಇಮದ್ ಉದ್ ದೌಲಾ ಟಾಂಬ್ ಏನ್ ನೋಡಿದ್ವಿ. ಯಾರು ಇಮದ್ ಉದ್ ದೌಲಾ ಅಂದ್ರೆ ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ. ಸೊ ಆ ಇಮದುಲ್ಲಾ ಏನ್ ಟಾಂಬ್ ಅನ್ನ ಇದು ಮಾಡಿದ, ದಟ್ ಹ್ಯಾಸ್ ಇನ್ಸ್ಪೈರ್ಡ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ತಾಜ್ ಮಹಲ್ ಅಂತ ನಿಮಗೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಎಲ್ಲೂ ಮೇನ್ಸ್ ಅಲ್ಲಿ ನಿಮಗೆ ಇದು ಬರೋದಿಲ್ಲ ಪ್ರಶ್ನೆ. ಈ ಪ್ರಶ್ನೆ ನಿಮಗೆ ಬಂದ್ರೆ ಎಲ್ಲಿ ಬರುತ್ತೆ, ಇದು ಪ್ರಿಲಿಮ್ಸ್ ಅಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲಿ ಬರಬಹುದು. ಅಲ್ಲೂ ಕೂಡ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬರೋದು ಡೌಟ್. KPSC ನಲ್ಲಿ ನಮಗೆ ಇದು ಈ ಒಂದು ಪ್ರಶ್ನೆ ವಿಚ್ ಇಸ್ ಕಾಲ್ಡ್ ಆಸ್ ದಿ ತಾಜ್ ಮಹಲ್ ಆಫ್ ದಿ ಡೆಕ್ಕನ್ ಅಂತ ಅಂದ್ಬಿಟ್ಟು ನಮಗೆ ಕೇಳಬಹುದು. ಓಕೆ, ನೀವು ಯಾರ್ಯಾರು ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೆಸರು ಕೊಟ್ಟಿಲ್ಲ, ನಾನು ಅದನ್ನ ನಂಬರ್ ಆಫ್ ಕಾಪೀಸ್ ಪ್ರಿಂಟ್ ಅದು ಕಮ್ಮಿ ಪ್ರಿಂಟ್ ಆಗಿದೆ. ಸೊ ಹಾಗಾಗಿ ನೀವು ಮುಂಚೆ ನನಗೆ ಹೆಸರು ಕೊಡಿ, ಸೊ ದಟ್ ಐ ಹ್ಯಾವ್ ಅ ಪ್ರಿಂಟ್. ಅದರ್ವೈಸ್ ಅದ್ರ ಮಧ್ಯೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಲ್ಲಿ ಇಲ್ಲಿ ಲೆಟರ್ಸ್ ನೀವು ಡಿಸ್ಪರ್ಸ್ ಆಗಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ ಈಗ ನಾವು ಪ್ರೀವಿಯಸ್ ಆಗಿ ನಾವು ನೋಡಿದಾಗ ವಿ ಹ್ಯಾವ್ ಸೀನ್ ದಿ ಸಾಯಿಲ್ ಕಂಟಾಮಿನೇಷನ್. ಎಸ್, ಅಫ್ ಕೋರ್ಸ್ ಸಾಯಿಲ್ ಕಂಟಾಮಿನೇಷನ್ ನಾವು ನೋಡಿದೀವಿ. ದೆನ್ ಅದಾದ್ಮೇಲೆ
ಒಬ್ರು ನೀವು ಹಿಂದೆ ಬನ್ನಿ, ಒಬ್ರು ಹಿಂದೆ ಬನ್ನಿ, ನೀವು ಯಾರಾದ್ರೂ ಒಬ್ರು ಹಿಂದೆ ಬನ್ನಿ. ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಈ ತರದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಇನ್ ಸಚ್ ಎ ಸಿಚುಯೇಷನ್ ವಾಟರ್ ಪೊಲ್ಯೂಷನ್ ಆಮೇಲೆ ಏರ್ ಪೊಲ್ಯೂಷನ್ ಇದೆಲ್ಲ ನೋಡ್ತಾ ಬಂದಿದ್ದೀವಿ. ಸಚ್ ಎ ಸಿಚುಯೇಷನ್ ಇಲ್ಲಿ ಸಾಯಿಲ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಸಾಯಿಲ್ ಪೊಲ್ಯೂಷನ್ ಅಂದಾಗ ನೀವು ಇಲ್ಲಿ ನೋಡಿ ಒಂದು ಹೋಮ್ವರ್ಕ್ ಅನ್ನು ಇದು ನೀವು ಬೈ ಹಾರ್ಟ್ ಮಾಡ್ಬಿಡ್ಬೇಕು. ಬಿಕಾಸ್ ಈ ಕ್ವಶನ್ 2 ವರ್ಷ ಮುಂಚೆ ಬಂದಿದ್ದು. ವಾಟ್ ಈಸ್ ಸಾಯಿಲ್ ಹೆಲ್ತ್ ಕಾರ್ಡ್? ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಏನು? ಸಾಯಿಲ್ ಹೆಲ್ತ್ ಕಾರ್ಡ್ ಏನಕ್ಕೋಸ್ಕರ ಮಾಡಬೇಕು? ರೀಸನ್ ಆಗಿದೆ ಇದು. ಇವಾಗ ನಮಗೆ ಇಫ್ ಯು ಟೇಕ್ ದಿ 8th NCERT ಸೈನ್ಸ್, ಅದರಲ್ಲಿ ಫಸ್ಟ್ ಚಾಪ್ಟರ್ ನೀವು ತಗೊಂಡ್ರೆ ಪ್ಲಾಂಟ್ ಕಲ್ಟಿವೇಶನ್ ಹಿಂಗೆ ಅಂತ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಮಣ್ಣನ್ನ ನಾನು ಹೂಳ್ಬೇಕು, ಓಕೆ, ಅದಾದ್ಮೇಲೆ ಬೀಜ ಬಿತ್ತಬೇಕು, ನೀರ್ ಹಾಕ್ಬೇಕು, ಇದೆಲ್ಲ ನನಗೆ ಸೀರೀಸ್ ಆಫ್ ಥಿಂಗ್ಸ್ ನನಗೆ ಇಲ್ಲಿ ಬರುತ್ತೆ. ಅಲ್ಲಿ ಒನ್ ಸ್ಟೆಪ್ ಆಫ್ ಕಲ್ಟಿವೇಶನ್ ಅಲ್ಲಿ ಮೆನ್ಯೂರ್ ಆಡ್ ಮಾಡಬೇಕು, ಫರ್ಟಿಲೈಸರ್ ಆಡ್ ಮಾಡಬೇಕು ಅಂತ ಇದೆ. ಅಂಡ್ ಅಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ ಅಂತ ಕೊಟ್ಟಿದ್ದಾರೆ. ದಟ್ ವಾಸ್ ಒನ್ ಆಫ್ ದಿ ಕ್ವಶನ್ ಒನ್ಸ್. ಓಕೆ, ಸೊ ನಾನು ಫರ್ಟಿಲೈಸರ್ ಮ್ಯಾನ್ಯೂರ್ ಆಡ್ ಮಾಡಬೇಕು ಅಂತಿರೋದ್ರಿಂದ ರೈತ ಸುಮ್ಮನೆ ಆಡ್ ಮಾಡ್ತಿದ್ದಾನೆ ಫರ್ಟಿಲೈಸರ್ ಅಂಡ್ ಮ್ಯಾನ್ಯೂರ್ನ. ಅವನಿಗೆ ಅದು ಐಡಿಯಾನೇ ಬರ್ತಿಲ್ಲ. ನಾನು ಯಾವುದಕ್ಕೆ ಏನು ಆಡ್ ಮಾಡಬೇಕು, ಎಷ್ಟು ಆಡ್ ಮಾಡಬೇಕು, ಅವನಿಗೆ ಅದು ಐಡಿಯಾ ಬರ್ತಿಲ್ಲ. ಕೆಲವೊಂದೊಂದು ಮಣ್ಣಲ್ಲಿ ಏನ್ ಸತ್ವ ಇಲ್ಲ, ಏನ್ ಸತ್ವ ಇದೆ ಅವನಿಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಸಿಕ್ಕಿದ್ದು ಅವನು ಮ್ಯಾನ್ಯೂರ್, ಒಟ್ಟು ಅವನಿಗೆ ಏನೋ ಒಂದಿನ ನಾನು ಮ್ಯಾನ್ಯೂರ್ ಫರ್ಟಿಲೈಸರ್ ಆಡ್ ಮಾಡಿದ್ರೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ದಾನೆ. ಬಟ್ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಸಾಯಿಲ್ ಇಂದ ಏನ್ ಆಸಿಡಿಟಿ ಇದೆ, ಬೇಸಿಡಿಟಿ ಇದೆ, ಇದು ನಮಗೆ ಚೇಂಜ್ ಆಗುತ್ತೆ. ಓಕೆ, ಸಾಯಿಲ್ ಹಾಳಾಗೋಯ್ತು, ದಟ್ ಈಸ್ ಓಕೆ, ಒನ್ ಪಾರ್ಟ್ ಆಫ್ ಇಟ್. ಮಳೆ ಬಂದಾಗ ಫರ್ಟಿಲೈಸರ್ಸ್ ಅಂಡ್ ಪ್ಲಾಂಟ್ ತಗೊಂಡಿಲ್ಲ ಅಂದ್ರೆ ಅದೆಲ್ಲ ನೀರಲ್ಲಿ ಮಿಕ್ಸ್ ಆಗ್ಬಿಟ್ಟು ಹೋಗ್ಬಿಟ್ಟು ಸುತ್ತಮುತ್ತಲಿರುವಂತ ವಾಟರ್ ಬಾಡಿಗಳಲ್ಲಿ ಹೋಗಿ ಆ ನೀರು ಬಿಡುತ್ತೆ. ಆ ಫರ್ಟಿಲೈಸರ್ ನ್ಯೂಟ್ರಿಯೆಂಟ್ ಅದರಲ್ಲಿ ಏನಿರುತ್ತೆ, ಫರ್ಟಿಲೈಸರ್ಸ್ ಇದರಲ್ಲೆಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹೋಗಿ ನೀರಲ್ಲಿ ಬಿತ್ತು ಅಂತಂದ್ರೆ ಅಲ್ಲಿರುವಂತ ಪ್ಲಾಂಟ್ಗಳಿಗೆ ಖುಷಿ. ಓಕೆ, ಆ ಪ್ಲಾಂಟಿಗೆ ಯಾರು ತಂದು ನ್ಯೂಟ್ರಿಯೆಂಟ್ ಹಾಕ್ತಾರೆ? ಓಕೆ, ಈ ನೀರಿನ ಮೂಲಕ ಅಲ್ಲಿ ಹೋಗುತ್ತೆ, ಅದು ಖುಷಿ, ಅದು ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಅದು ಚೆನ್ನಾಗಿ ಬೆಳ್ಕೊಬೇಕು ಅಂತಂದ್ರೆ ಅಲ್ಲಿ ಏನ್ ಯೂಸ್ ಮಾಡುತ್ತೆ? ಆಕ್ಸಿಜನ್ ಯೂಸ್ ಮಾಡುತ್ತೆ. ಅದು ಆಕ್ಸಿಜನ್ ಯೂಸ್ ಮಾಡುತ್ತಂದ್ರೆ ಅಲ್ಲಿರುವಂತ ಇದು ಫಿಶ್ ಅವಕ್ಕೆಲ್ಲ ಆಕ್ಸಿಜನ್ ಸಿಗುತ್ತಾ? ಕಮ್ಮಿ ಆಗುತ್ತೆ. ಅಲ್ಲಿಗೆ ಆ ಫಿಶ್ ಎಲ್ಲ ಏನಾಗುತ್ತೆ? ಸತ್ತೋಗುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ ಯೂಟ್ರೋಫಿಕೇಶನ್. ಯೂಟ್ರೋಫಿಕೇಶನ್ ಅಂತ ಈಗ ನಾನು ಹೇಳಿದ್ದು ಈ ಪ್ರೊಸೆಸ್. ಓಕೆ, ಸೊ ದೆನ್ ಮತ್ತೆ ಪ್ಲಾಂಟ್ಸ್ ಆಕ್ಸಿಜನ್ ಕೊಡುತ್ತೆ ಅಂತಾರಲ್ಲ, ಪ್ಲಾಂಟ್ಸ್ ಆಕ್ಸಿಜನ್ ಕೊಡುತ್ತೆ ಅಂತಾರೆ ಫೋಟೋಸಿಂಥಸಿಸ್ ಟೈಮಲ್ಲಿ. ಓಕೆ, ಫೈನ್. ದೆನ್ ಹಾಗಾದ್ರೆ ನನ್ನ ಪ್ರಶ್ನೆ, ಕೆಲವು ಟೈಮಲ್ಲಿ ಪ್ಲಾಂಟ್ ಆಕ್ಸಿಜನ್ ಕೊಡುತ್ತೆ, ಮಿಕ್ಕಿದ ಟೈಮಲ್ಲಿ ಅದು ಆಕ್ಸಿಜನ್ ಗ್ರ್ಯಾಬ್ ಮಾಡುತ್ತೆ. ದೆನ್ ವೈ ಪ್ಲಾಂಟ್ ಇಸ್ ಕಾಲ್ಡ್ ಆಸ್ ದಿ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ದ ಲಂಗ್ಸ್ ಆಫ್ ದಿ ವರ್ಲ್ಡ್? ಲಂಗ್ಸ್ ಅಂತ ಅಂದ್ಬಿಟ್ಟು ಯಾಕೆ ಹೇಳ್ತಾರೆ? ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಏನಕ್ಕೆ ಹೇಳ್ತಾರೆ? ಎನಿ ಐಡಿಯಾ? ಆಫ್ ಕೋರ್ಸ್ ಐ ಅಗ್ರಿ, ಫೋಟೋಸಿಂಥಸಿಸ್ ಅಂದಾಗ ಅದು ನಮಗೆ ಆಕ್ಸಿಜನ್ ಕೊಡುತ್ತೆ. ಓಕೆ, ದೆನ್ ಕಾರ್ಬನ್ ಸೆಕ್ವೆಸ್ಟ್ರೇಷನ್, ದಟ್ಸ್ ಒನ್ ಆಫ್ ದಿ ಪಾಯಿಂಟ್. ನಾನು ಹೇಳಿದ್ದು ಏನಂದ್ರೆ, ಯಾಕೆ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ದಿ ಪ್ರೊಡ್ಯೂಸರ್ ಆಫ್ ಆಕ್ಸಿಜನ್ ಅಂತಾರೆ ಅಂತಂದ್ರೆ, ಎಷ್ಟು ಆಕ್ಸಿಜನ್ ಅನ್ನ ಪ್ಲಾಂಟ್ ದಿನನಿತ್ಯದ ಅದು ಆಕ್ಟಿವಿಟೀಸ್ ಅಲ್ಲಿ ತಗೊಳುತ್ತೋ, ದೆನ್ ಫೋಟೋಸಿಂಥಸಿಸ್ ಟೈಮಲ್ಲಿ ಎಷ್ಟು ಆಕ್ಸಿಜನ್ ಕೊಡುತ್ತೋ ಅವೆರಡರದ ನೆಟ್ ತಗೊಂಡ್ರೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ. ಓಕೆ, ಪಾಯಿಂಟ್ ಗೊತ್ತಾಗ್ತಿದ್ಯಾ? ಪ್ಲಾಂಟ್ ಆಕ್ಸಿಜನ್ ಬಳಸುತ್ತಾ? ಎಸ್, ಅಫ್ ಕೋರ್ಸ್ ಬಳಸುತ್ತೆ. ದೆನ್ ಆಕ್ಸಿಜನ್ ಕೊಡುತ್ತಾ? ಅಫ್ ಕೋರ್ಸ್ ಕೊಡುತ್ತೆ. ದೆನ್ ನೆಟ್ ಅಂತ ನೋಡಿದಾಗ ಇಟ್ ಇಸ್ ಎ ಪಾಸಿಟಿವ್ ಎಮಿಟರ್ ಆಫ್ ದಿ ಆಕ್ಸಿಜನ್. ಆಲ್ವೇಸ್ ಎಷ್ಟು ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಆಕ್ಸಿಜನ್ ಕೊಡುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ದಿ ಪ್ಲಾಂಟ್ಸ್ ಆಸ್ ದ ಪ್ರೊಡ್ಯೂಸರ್ ಆಫ್ ದಿ ಆಕ್ಸಿಜನ್. ಇವಾಗ ಈ ಡಯಟ್, ಜಿಮ್ ಇದೆಲ್ಲ ಆಡುಗಳು ಬಂದ್ಮೇಲೆ ಯು ಕುಡ್ ಹ್ಯಾವ್ ಹರ್ಡ್ ಅಬೌಟ್ ದಿ ನೆಗೆಟಿವ್ ಫುಡ್. ನೀವು ಕೇಳಿದಿರಾ? ಸಮಥಿಂಗ್ ಕಾಲ್ಡ್ ಆಸ್ ನೆಗೆಟಿವ್ ಫುಡ್. ಓಕೆ, ಫುಡ್ ಅಲ್ಲಿ ನಿಮಗೆ ಕ್ಯಾಲರೀಸ್ ಎಲ್ಲ ಫಸ್ಟ್ ಮೆನ್ಷನ್ ಮಾಡಿರ್ತಾರೆ. ಓಕೆ, ಆಲ್ ದೋಸ್ ಸೆಲೆಬ್ರಿಟೀಸ್ ಇವರೆಲ್ಲ ಫಸ್ಟ್ ಕ್ಯಾಲರೀಸ್ ನೋಡ್ಬಿಟ್ಟು ಆಮೇಲೆ ತಿಂತಾರೆ. ಓಕೆ, ಭಿಕ್ಷುಕರ್ಕಿನ ಕೆಟ್ಟ ಪಾಡು. ಓಕೆ, ಭಿಕ್ಷುಕ ಯಾರಿಗಾದ್ರೂ ನೀವು ಕೊಟ್ಟಾಗ ಅದು ಚೆನ್ನಾಗಿಲ್ಲ ಅವ್ನಿಗೆ ಇಷ್ಟನೋ ಇಲ್ಲ ಅಂತ ನೋಡಿ ಖುಷಿ ತಿಂತಾನೆ. ಇವ್ರಿಗೆ ಚೆನ್ನಾಗಿರೋದು ಕೊಟ್ಟರು ಕೂಡ ಅವ್ರು ಅದನ್ನ ತಿನ್ನಂಗಿಲ್ಲ. ಓಕೆ, ಫರ್ದರ್ ಕ್ಯಾಲರೀಸ್ ನೋಡ್ಬೇಕು. ಆ ತರ ಸಿಚುವೇಶನ್ ಇರ್ಬೇಕಾದ್ರೆ ಇವರಿಗಂತಾನೆ ದೇ ಹ್ಯಾವ್ ಕ್ರಿಯೇಟೆಡ್ ಎ ಫುಡ್ ಕಾಲ್ಡ್ ಆಸ್ ದಿ ನೆಗೆಟಿವ್ ಫುಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ನೆಗೆಟಿವ್ ಫುಡ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಏನೋ ಕ್ರಿಯೇಟ್ ಮಾಡ್ತಾರೆ. ಈ ಬಿಸ್ಕೆಟ್ ನಾನು ತಿಂದು ಅಗದು ಜೀರ್ಣಿಸ್ಕೊಂಡ್ರೆ ನಾನು ಎಷ್ಟು ಎನರ್ಜಿ ವೇಸ್ಟ್ ಮಾಡ್ತಿದ್ದೀನಿ ಅಲ್ಲಿ ಅಗದು ಬಿಟ್ಟು ನಾನು ಜೀರ್ಣಿಸ್ಕೊಳೋದಕ್ಕೆ. ಅದಕ್ಕೆ ಮತ್ತೆ ನಾನು ಈ ಬಿಸ್ಕೆಟ್ ಎಷ್ಟು ಕ್ಯಾಲರಿ ಕೊಡುತ್ತಲ್ಲ, ಇದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಜೀರ್ಣಿಸ್ಕೊಳೋದಕ್ಕೆ ಜಾಸ್ತಿ ಎನರ್ಜಿ ವೇಸ್ಟ್ ಮಾಡಿದ್ದೀನಿ. ಓಕೆ, ಅಲ್ಲಿ ನನಗೆ ಇದೇನಾಯ್ತು? ನೆಗೆಟಿವ್ ಫುಡ್ ಆಯ್ತು.
ಅಂದ್ರೆ ಏನು, ನಾನು ಇದು ಫುಡ್ ತಿನ್ನೋದಕ್ಕಿಂತ ಇದು ತಿನ್ನೋದಕ್ಕೋಸ್ಕರ ನಾನು ಐ ಹ್ಯಾವ್ ಡನ್ ಅನ್ ಎಕ್ಸರ್ಸೈಸ್ ಅನ್ನೋ ತರ. ಓಕೆ, ಇದು ನೆಟ್ ಅಂತ ಹೇಳ್ತಿರೋದು. ಓಕೆ, ಸೊ ಇದು ಕೂಡ ಇಲ್ಲಿ ನಮಗೇನು ನೆಟ್ ಆಕ್ಸಿಜನ್ ಇದನ್ನ ಈ ರೀತಿಯಾಗಿ ಪ್ಲಾಂಟ್ಸ್ ಇಂದು ದಟ್ ಈಸ್ ನಮಗೆ ಸಾಯಿಲ್ ಇದು ಇಂಪಾರ್ಟೆನ್ಸ್ ನಮಗಿದೆ. ಇಲ್ಲಿ ಪಿ ಎಚ್ ಕಂಟೆಂಟ್, ನಾನು ಸಾಯಿಲ್ ಹೆಲ್ತ್ ಕಾರ್ಡ್ ಯಾಕೆ ಹೇಳಿದೆ ಅಂದ್ರೆ ಇವಾಗ ನಮಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಈ ಮಣ್ಣು ಏನಿದೆ, ಏನ್ ಬೇಕು ಏನ್ ಬೇಡ ಅಂತ ಅನ್ಬಿಟ್ಟು, ಅಂದ್ರೆ ನೀವು ಹೋಮ್ವರ್ಕ್ ಮಾಡ್ಕೊಬೇಕಾಗಿರೋದು ಏನೇನ್ ಪ್ಯಾರಾಮೀಟರ್ಸ್ ಸಾಯಿಲ್ ಹೆಲ್ತ್ ಕಾರ್ಡ್ ಬರೀತಾರೆ. ನೀವೇನಾದ್ರೂ ಇವಾಗ ಫೀಲ್ಡ್ ಅಲ್ಲಿ ಹೋದಾಗ ಯಾರಾದ್ರೂ ರೈತ ಹತ್ರ ಹೋಗ್ಬಿಟ್ಟು ನಿನಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟಿದಾರ, ಕುಡಿಲಿ ಅದ್ರಲ್ಲಿ ಏನೇನ್ ಬರ್ದಿರ ನೋಡೋಣ ಅಂತ ಅಂದ್ಬಿಟ್ಟು ಅಂದ್ರೆ ಅದ್ರಲ್ಲಿ ಎಷ್ಟು ವಿಚಾರಗಳ ಬಗ್ಗೆ ಬರ್ದಿರ್ತಾರೆ ಅಂದಾಗ ಅದ್ರದ್ದು ಕೆಮಿಕಲ್ ಪ್ರಾಪರ್ಟೀಸ್, ಆಸಿಡಿಟಿ, ಓಕೆ, ದೆನ್ ಅದಾದ್ಮೇಲೆ ಅದ್ರ ಜೊತೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಇದೆಲ್ಲದನ್ನು ಬರ್ದಿರ್ತಾರೆ. ಅದ್ಯಾವುದು ದೆನ್ ಅದನ್ನ ನೋಡ್ಬೇಕು ನೀವು. ಓಕೆ, ಅದನ್ನ ನೀವು ಹೋಮ್ವರ್ಕ್ ಮಾಡಿ. ದೆನ್ ಇಲ್ಲಿ ನನಗೆ ಇವಾಗಿನ ನ್ಯೂಸ್ ಏನಿದೆ ಅಂತಂದ್ರೆ ಕ್ಯಾಲ್ಸಿಯಂ is used to maintain the soil pH and over the years has accumulated in the soil. Soil pH ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸಾಯಿಲ್ pH ಅಂದ್ರೆ acidity of the soil ಅಂದ್ರೆ ಕ್ಯಾಲ್ಸಿಯಂ ಅನ್ನು ಆಡ್ ಮಾಡ್ತಾರೆ. ಕ್ಯಾಲ್ಸಿಯಂ ಇಸ್ ಅ ಬೇಸ್, ಆಸಿಡ್ ಅಂಡ್ ಬೇಸ್ ನಿಮಗೆ ಬೇಸಿಕ್ ಗೊತ್ತಿದೆ. ದೆನ್ ಅನದರ್ ಹೆವಿ ಮೆಟಲ್ ಮ್ಯಾಂಗನೀಸ್. ಸೊ ಹಾಗಾಗಿ ನಮಗೆ ಇಲ್ಲಿ ಕಂಟಾಮಿನೇಷನ್ ಆಗ್ತಿದೆ ಸಾಯಿಲ್ ಇಂದ ಅಂತಂದ್ರೆ, ಸಾಯಿಲ್ ಕಂಟಾಮಿನೇಷನ್ ಆಗ್ತಿದೆ ಅಂದ್ರೆ ವಿಚ್ ಆರ್ ದ ಟು ಮೇನ್ ನಮಗೆ ರೀಸನ್ ಇಲ್ಲಿ ತಗೊಂಡ್ಬೋದು ನಾವು. ಒಂದು ಕ್ಯಾಲ್ಸಿಯಂ, ಇನ್ನೊಂದು ಮ್ಯಾಂಗನೀಸ್. ಓಕೆ, ಅಂಡರ್ಲೈನ್ ಮಾಡೋರು ಸಿಗ್ತಾ ನಿಮಗೆ ಅಲ್ಲಿ ನೋಟ್ಸ್ ಅಲ್ಲಿ. ದೆನ್ ವಿಚ್ ಇಸ್ ದ ಮೇಜರ್ ಕಾಂಪೋನೆಂಟ್ ಆಫ್ ದಿ ಪೆಸ್ಟಿಸೈಡ್ ಅಂಡ್ ದೇರ್ ಇಸ್ ಎ ಫಂಗಲ್ ಡಿಸೀಸ್, ಫುಸಾರಿಯಂ ವಿಲ್ಟ್. ಇದು ಫಂಗಲ್ ಡಿಸೀಸ್ ಪ್ಲಾಂಟ್ ಗೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿರಲಿ. ಯಾಕಂದ್ರೆ 2017 KS ಮೇನ್ಸ್ ನಲ್ಲಿ ಯು ಹ್ಯಾವ್ ಟು ಲಿಸ್ಟ್ ದಿ ಮೈಕ್ರೋಬ್ಸ್. ಮೈಕ್ರೋಬ್ಸ್ ನಲ್ಲಿ ನಿಮಗೆ ಏನ್ ಬರುತ್ತೆ? ವೈರಸ್, ಬ್ಯಾಕ್ಟೀರಿಯಾ, ಓಕೆ, ದೆನ್ ಫಂಗಿ, ದೆನ್ ಆಲ್ಗೆ, ಪ್ರೊಟೋಜೋವಾ, ಇವೆಲ್ಲ ಏನಿರುತ್ತೆ ಲಿಸ್ಟ್ ದಮ್. Tell the positive or else the good microorganisms ಅಂದ್ರೆ ಏನಂತ ಬರೀರಿ, ಬ್ಯಾಡ್ ಮೈಕ್ರೋಆರ್ಗನಿಸಮ್ಸ್ ಅಂದ್ರೆ ಏನಂತ ಬರೀರಿ. ದೆನ್ ಇದರಲ್ಲಿ ಯಾವ್ದು ನನಗೆ ಹೆಲ್ಪ್ ಮಾಡುತ್ತೆ? ಓಕೆ, ಬ್ಯಾಕ್ಟೀರಿಯಾ, ಓಕೆ, ಬ್ಯಾಕ್ಟೀರಿಯಾ. ದೆನ್ ಈಸ್ಟ್ ಒಳ್ಳೆಯದು. ಓಕೆ, ಅದರ್ವೈಸ್ ನಮಗೆ ಇಲ್ಲಿ ಏನು ಬ್ರೆಡ್ ಇದೆಲ್ಲ ನಮಗೆ ಆಗದೇ ಇಲ್ಲ. ಫರ್ಮೆಂಟೇಷನ್, ಇದು ಕನ್ವರ್ಷನ್ ಆಫ್ ದಿ ಮಿಲ್ಕ್ ಇಂಟು ಕರ್ಡ್ ಇದೆಲ್ಲ ನಮಗೆ ಆಗೋದಿಲ್ಲ. ಸೊ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತ ಆ ತರ ವಿಚಾರಗಳಲ್ಲಿ ನಮಗೆ ಇಲ್ಲಿ ಇದು ಫಂಗಲ್ ಡಿಸೀಸ್ ಅಂತ ನಿಮಗೆ ಗೊತ್ತಿಲ್ಲ. ಓಕೆ, ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಫೈನ್ ಮ್ಯಾಮ್. ಮೆಟೀರಿಯಲ್ ಸಿಗ್ತಾ ನೇತ್ರ ಮ್ಯಾಮ್? ಸಿಗ್ತಾ? ಇನ್ನೊಬ್ರಲ್ಲಿ ದಿವ್ಯಾ ಮ್ಯಾಮ್ ಅಲ್ಲಿ ಹೌದಾ? ಓಕೆ, ಫೈನ್. ನೆಕ್ಸ್ಟ್ 4th one ಬನ್ನಿ ಟಾಪಿಕ್. 4th one, ಇನ್ ಸರ್ಚ್ ಆಫ್ ಸೆಕೆಂಡ್ ಹೋಮ್. ಇನ್ ಸರ್ಚ್ ಆಫ್ ಸೆಕೆಂಡ್ ಹೋಮ್ ಇದರಲ್ಲಿ ಸಿ ದಿಸ್ ಡೀರ್ ಇದನ್ನ ನೋಡಿ. ಇದಕ್ಕೆ ಇದನ್ನ ಬ್ರೌನ್ ಆಂಟಿಲರ್ ಡಿಯರ್ ಎಕೆ ಡ್ಯಾನ್ಸಿಂಗ್ ಡಿಯರ್ ಅಂತ ಕರೀತಾರೆ. ಓಕೆ, ಶಂಗೆ ಡಿಯರ್ ಅಂತಾನೂ ಕೂಡ ಇದಕ್ಕೆ ಕರೀತಾರೆ. ಏನ್ ಈ ಡಿಯರ್ ಇನ್ ಫೇಮಸ್ ಏನು ಅಂತಂದ್ರೆ ಡೀರ್ ಇಂದು, ಓಕೆ, ಇದು ಮಣಿಪುರಲ್ಲಿ ಮಾತ್ರ ಇರುವಂತದ್ದು. ಅಂದ್ರೆ ಅರ್ಥ ಏನು, ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಇರೋದಕ್ಕೆ ಅಂತ ಕರಿತೀವಿ ಎಂಡಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಎಂಡ್ ಅದು ದಟ್ ಇಸ್ ಎಂಡ್, ಅದು ಬಿಟ್ರೆ ಮತ್ತೆ ಬೇರೆ ಎಲ್ಲೋ ಈ ಸ್ಪೀಸೀಸ್ ನಮಗೆ ಇಲ್ಲ, ಎಂಡಮಿಕ್ ಸ್ಪೀಸೀಸ್. ಆಯ್ತಾ? ದೆನ್ ಇಲ್ಲಿ ನೀವು ಇದು ಎಕ್ಸ್ಟಿಂಟ್ ಆಗ್ತಿದೆ ಅಂದ್ರೆ ಇದು ಪ್ರಾಬ್ಲಮ್ ಇದಕ್ಕೆ ಕಾಸ್ ಆಗ್ತಿದೆ. ಯಾಕೆ ಕಾಸ್ ಆಗ್ತಿದೆ ಅಂದಾಗ ಒನ್ ಆಫ್ ದ ಮೇನ್ ರೀಸನ್ ನಾವಿಲ್ಲಿ ನೋಡ್ತಿರೋದು ಮಣಿಪುರ್ ಅಂತ ಅಂದಾಗ ನಮಗೆ ಮಣಿಪುರಲ್ಲಿ ಒಂದು ಲೇಕ್ ಬರುತ್ತೆ. ಓಕೆ, ಯಾವುದು ಹೆಸರು? ರುದ್ರಸಾಗರ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿರೋದು. ಲೋಕತಾಕ್ ಲೇಕ್. ವೆರಿ ಗುಡ್. ಲೋಕತಾಕ್ ಲೇಕ್ ಇಂದ ಏನ್ ಇಂಪಾರ್ಟೆನ್ಸ್ ಏನು? ಇಟ್ ಇಸ್ ದ ಓನ್ಲಿ ಫ್ಲೋಟಿಂಗ್ ಲೇಕ್ ಇನ್ ದ ವರ್ಲ್ಡ್. ಫ್ಲೋಟಿಂಗ್ ಲೇಕ್ ಅಂದ್ರೆ ಈ ಗಿಡಗಳು ಪುಮಿಡ್ಸ್ ಅಂತ ನಾವು ಕರಿತೀವಿ ಅದಕ್ಕೆ, ಅದು ಈ ಲೇಕ್ ಮೇಲೆ ತೇಲ್ತಾ ಇರೋದು. ಓಕೆ, ಅದ್ರ ಹ್ಯಾಬಿಟೇಟ್ ಮೇಲೆ ಈ ಡೀರ್ ಇದೆಲ್ಲ ಬದುಕ್ತಾ ಇರೋದು, ಅದ್ರ ಹ್ಯಾಬಿಟೇಟ್ ಮೇಲೆ. ಸೊ ಹಾಗಾಗಿ ಈ ಡೀರು ಹೋಗ್ಬಿಟ್ಟು ಆ ಏನು ಪುಮಿಡ್ ಅಂದ್ರೆ ನೀರ್ ಮೇಲೆ ಇರುವಂತ ಆ ಒಂದು ಫ್ಲೋಟಿಂಗ್ ಏನ್ ವೆಜಿಟೇಷನ್ ಇದೆ ಅದ್ರ ಮೇಲೆ ಈ ಡೀರ್ ಹೋಗಿ ನಿಂತಾಗ ಇಟ್ ಹ್ಯಾಸ್ ಟು ಬ್ಯಾಲೆನ್ಸ್. ಓಕೆ, ಅದು ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಆ ಕಡೆ ಕಡೆ ವಾಲ್ತಾ ಇರುತ್ತೆ ಆ ಡೀರ್. ಅದು ವಾಲ್ತಾ ಇರೋ ಕಾರಣದಿಂದ ಇಟ್ ಲುಕ್ಸ್ ಲೈಕ್ ಇಟ್ ಇಸ್ ಡ್ಯಾನ್ಸಿಂಗ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎ ಡ್ಯಾನ್ಸಿಂಗ್ ಡೀರ್. ಓಕೆ, ಸೊ ಹಾಗಾಗಿ ಇದು ದ ಡ್ಯಾನ್ಸಿಂಗ್ ಡೀರ್ ಅಂತಂದ್ರೆ ಇದು ನಮಗೆ ಬ್ರೌನ್ ಆಂಟಿಲರ್ ಡೀರು ಮಣಿಪುರಲ್ಲಿ ನಮಗೆ ಮಾತ್ರ ಸಿಗುವಂತದ್ದು. ಓಕೆ, ಇಟ್ ಈಸ್ ಎಂಡೇಂಜರ್ಡ್ ಸ್ಪೀಸೀಸ್. ದೆನ್ ಅದಾದ್ಮೇಲೆ ಆ ಒಂದು ಆರ್ಟಿಕಲ್ ಅಲ್ಲಿ ರೈಟ್ ಅಲ್ಲಿ ನಾನು ಇದನ್ನ ಮಾರ್ಕ್ ಮಾಡಿದೀನಿ ನೋಡಿ, ಕೇಬಲ್ ಲಾಂಚೌ ನ್ಯಾಷನಲ್ ಪಾರ್ಕ್, ಅದು ಮಣಿಪುರಲ್ಲಿ ಬರುತ್ತೆ.
ಈ ನ್ಯಾಷನಲ್ ಪಾರ್ಕ್ಸ್, ಪ್ಲಾಂಟ್ಸ್, ಅನಿಮಲ್ಸ್ ನಿಮಗೆ ಎಷ್ಟೋ ಮಾರ್ಕ್ಸ್ಗಳು ಕೊಡುತ್ತೆ. ದೆನ್ ಕೆಳಗಡೆ ನೋಡಿ, ಥ್ರೆಟ್ಸ್ ಪೋಸ್ ಟು ದಿ ಸರ್ವೈವಲ್ ಆಫ್ ದಿ ಎಂಡೇಂಜರ್ಡ್ ಬ್ರೌನ್ ಆಂಟಿಲೈಡ್ ಡೇರ್ ಇನ್ ಇಂಡಿಯಾ. ಏನಕ್ಕೆ? ಇನ್ಬ್ರೀಡ್ ಡಿಪ್ರೆಷನ್. ಏನ್ ಇನ್ಬ್ರೀಡ್ ಡಿಪ್ರೆಷನ್ ಅಂದ್ರೆ? ಇನ್ಬ್ರೀಡ್ ಡಿಪ್ರೆಷನ್ ಅಂದ್ರೆ ಏನು? ಎನಿ ಮೀನಿಂಗ್, ಎನಿ ಐಡಿಯಾ? ಏನಂಗಂದ್ರೆ ಎನಿ ಐಡಿಯಾ ಮ್ಯಾಮ್? ನೋ. ಈಗ ದೇರ್ ಆರ್ ಸೋ ಮೆನಿ ಬ್ರೀಡ್ಸ್. ಇವಾಗ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೀಡ್ಸ್, ನಾವು ಯಾವುದೇ ಒಂದು ಅನಿಮಲ್ ಇದರಲ್ಲಿ ತಗೊಂಡ್ರು ಡಿಫ್ರೆಂಟ್ ಟೈಪ್ ಆಫ್ ಬ್ರೀಡ್ಸ್ ಇರುತ್ತೆ. ಈಗ ವಿಚ್ ಇಸ್ ಮೋರ್ ವಲ್ನರಬಲ್ ಅಂದ್ರೆ, ವಲ್ನರಬಲ್ ಅಂದ್ರೆ ಈಗ ನೀವಿಲ್ಲಿ ಇವಾಗ ಮ್ಯಾರೇಜ್ ರಿಲೇಟೆಡ್ ನೀವಿಲ್ಲಿ ನೋಡ್ಬೋದು. ವರ್ಡ್ ಅಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಗೋ ಫಾರ್ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜನ್, ಇಂಟರ್ ಕಂಟ್ರಿ ಮ್ಯಾರೇಜಸ್ ಅಂತ ಹೇಳ್ತಾರೆ. ಓಕೆ, ಇಲ್ಲೇ ಸಂಬಂಧಿಕರು ಮದ್ವೆ ಆಗಿ ನನ್ನ ಮಗ ಯಾಕೋ ಸಾಯಂಕಾಲ ಆದ್ರೆ ಅವನಿಗೆ ಮಗಂಗೋ ಮಗಳಿಗೋ ಯಾಕೋ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ನೈಟ್ ಬ್ಲೈಂಡ್ನೆಸ್ ಬಂತು ಅಂದ್ರೆ ಯಾಕೆ ಬರುತ್ತೆ? ಬಿಕಾಸ್ ಆಫ್ ದಿಸ್ ಇನ್ಬ್ರೀಡಿಂಗ್ ಇಲ್ಲಿ ಡಿಪ್ರೆಷನ್ ಇಂದ ಆಗಿರೋದು. ದೇರ್ ಆರ್ ಸರ್ಟೇನ್ ಇನ್ಎಬಿಟೆಂಟ್ ಜೀನ್ಸ್ ಇನ್ ಅವರ್ ಬಾಡಿ. ಅದು ಇಬ್ರು ಪೇರೆಂಟ್ ಹತ್ರ ಇದ್ದಾಗ ದೇರ್ ಆರ್ ಚಾನ್ಸಸ್ ಆ ಜೆನೆಟಿಕ್ ಲಿಂಕ್ ಡಿಸೀಸ್ಗಳು ನಮಗೆ ಎಮರ್ಜ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದನ್ನ ಸೇಮ್ ಇಟ್ ಇಸ್ ಅಪ್ಲೈಡ್ ಇನ್ ದ ಟೈಗರ್ ರಿಸರ್ವರ್ ಆಲ್ಸೋ. ಟೈಗರ್ ರಿಸರ್ವರ್ಸ್ ಅಲ್ಲಿ ಒಂದು ಟೈಗರ್ ರಿಸರ್ವರ್ ಇರುವಂತ ಒಂದು ಟೈಗರ್ಸ್ ಇಂದ ಇನ್ಬ್ರೀಡಿಂಗ್ ಆಗಿ ಅಕಸ್ಮಾತ್ ಯಾವುದೋ ಕಾಯಿಲೆ ಬಂತು ಅಂತ ಅನ್ಬಿಟ್ಟು ಅಲ್ಲಿ ಒಂದು ಟೈಗರ್ ಎಫೆಕ್ಟ್ ಆಯ್ತು ಅಂದ್ರೆ ಹೋಲ್ ಟೈಗರ್ ಆ ಸಂತತಿನೇ ಹೋಗುತ್ತೆ, ರೆಸಿಸ್ಟೆನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಬೇರೆ ಟೈಗರ್ ರಿಸರ್ವ್ಸ್ ಇಂದ ಕರ್ಕೊಂಡ್ಬಂದು ಈ ಟೈಗರ್ಸ್ ಜೊತೆ ಅದನ್ನ ಇನ್ಬ್ರೀಡ್ ಮಾಡ್ತಾರೆ. ಯಾಕೆ? ಟು ಹ್ಯಾವ್ ದ ಡಿಫ್ರೆಂಟ್ ಇದು ಬ್ರೀಡಿಂಗ್ಸ್ ಇರ್ಲಿ ಅಂತ ಅನ್ಬಿಟ್ಟು. ಓಕೆ, ಏನೋ ಒಂದು ರೋಗ ಬಂದು ಕಾಯಿಲೆ ಬಂದು ಒಂದು ಬ್ರೀಡ್ ಎಕ್ಸ್ಟಿಂಟ್ ಆದ್ರೆ ಇನ್ನೊಂದು ಬ್ರೀಡ್ ಇರುತ್ತೆ ಅಂತ. ಇಲ್ಲಿ ಇಟ್ ಈಸ್ ಎಂಡಮಿಕ್. ಆ ಜಾಗದಲ್ಲಿ ವಿತ್ ಇನ್ ದಟ್ ಸೇಮ್ ಸ್ಪೀಸೀಸ್ ಬ್ರೀಡ್ ಆಗಿ ಅಕಸ್ಮಾತ್ ಇವಾಗ ಏನಾದ್ರು ಒಂದು ಎಫೆಕ್ಟ್ ಆಯ್ತು ಅಂದ್ರೆ, ಫುಡ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಯಾವ್ದು ಸಾಯ್ತಿದೆ ಅಂತ ನೋಡಿದ್ರೆ ಇವೆಲ್ಲ ಸತ್ತೋಗ್ಬಿಡುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ನಾವು ವಿ ಆರ್ ಆಲ್ ದಿ ಡಿಫ್ರೆಂಟ್ ಬ್ರೀಡ್ಸ್. ಓಕೆ, ಇವತ್ತು ರೈಸ್ ಇಲ್ಲ ಅಂತಂದ್ರೆ ಇಲ್ಲಿ ಎಷ್ಟು ಜನ ಟೋಟಲ್ ವೆಜ್ ಇದ್ದೀರಾ? ನೀವು ವೆಜ್ ಅವರು ಎಲ್ಲ ನೀವು ಟಮಾರ. ಓಕೆ, ನೀವು ಸ್ವಲ್ಪ ಜನ ಎಗಿಟೇರಿಯನ್ಸ್ ಏನಿದ್ದೀರಾ ಮತ್ತೆ ನಾನ್ ವೆಜ್ ಇದ್ದಾರೆ ಬದುಕ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಎಗಿಟೇರಿಯನ್ಸ್ ಅದು ಕೂಡ ಹೋಯ್ತು ಅಂತಂದ್ರೆ, ಎಗ್ಗರು ಸಿಗಲ್ಲ ಅಂತಂದ್ರೆ ಅಲ್ಲಿ ಮಿಕ್ಕಿದ್ದು ಅರ್ಧ ಸಂತತಿ ಹೋದಂಗೆ. ಸೊ ನಾನ್ ವೆಜ್ ಇವ್ರದೆಲ್ಲ ಫ್ಯಾಮಿಲಿ ಇತ್ತು ಅಂತಂದ್ರೆ ಒಟ್ಟಿಗೆ, ಓಕೆ, ವೆಜ್ ನಾನ್ ವೆಜ್ ಅವರಿಗೆ ತಿನ್ನೋದು ಕಲ್ಸಿರ್ತಾರೆ, ನಾನ್ ವೆಜ್ ಅವರಿಗೆ ತಿನ್ನೋದು ಕಲ್ಸಿರ್ತಾರೆ. ಓಕೆ, ಸೊ ಹೆಂಗೋ ಸರ್ವೈವ್ ಆಗ್ತಾರೆ. ಸೊ ದಟ್ ಈಸ್ ದಿ ಪಾಯಿಂಟ್ ಇಲ್ಲಿ ನಾನು ಸ್ಟ್ರೆಸ್ ಮಾಡೋದು ನಿಮಗೆ ಹೇಳ್ತೀನಿ. ಈಗ ಎಲ್ಲರೂ ವೆಜ್ ನಾನ್ ವೆಜ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ. ಎಷ್ಟೋ ಸತಿ ತಿಂದ್ಮೇಲೆ ನೀವು ನಾನು ಪನ್ನೀರ್ ಅನ್ಕೊಂಡಿದ್ದೆ ಅಂತಾರೆ. ಓಕೆ, ಕಾಫಿ ಡೇಲಿ ಹೋಗ್ಬಿಟ್ಟು ಈಗ ಚಿಕನ್ ಮಾಡ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ. ಕಾಫಿ ಡೇ ಚಿಕನ್, ಯು ಹರ್ಡ್ ಆಫ್ ಇಟ್? ಕಾಫಿ ಡೇಲಿ ಚಿಕನ್. ಓಕೆ, ನಾನ್ ವೆಜ್ ತಿನ್ನಲ್ವಾ ಬಹಳ ಜನ ಇಲ್ಲಿ? ತಪ್ಪ ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಯಾಕೆ ಮುಖ ಆತರ ಮಾಡ್ತಿದ್ದೀರ? ಏನೋ ಕ್ರೈಮೇ ಮಾಡಿದೆ ಅಂತ ಅಂದ್ಬಿಟ್ಟು, ಅಥವಾ ನೀವೆಲ್ಲರೂ ಪೀಟಾದ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಪ್ರೊಟೆಕ್ಷನ್ ಆಫ್ ಫಿಸಿಕಲ್ ರೈಟ್ಸ್ ಆಫ್ ಇದು ಅನಿಮಲ್ಸ್ ಅನ್ನೋ ತರ. ಓಕೆ, ಯಪ್ಪ ನೀವು ನಾನ್ ವೆಜ್ ತಿಂತೀರಾ ಅಂತ. ಅದರಲ್ಲಿ ಕಾಫಿ ಡೇ ಅಂತೂ ನೋಡಿದ್ರೆ ಕಾಫಿ ಡೇಲಿ ರೈಸ್ ಇಂದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಕಾನ್ಸೆಪ್ಟ್ ಯು ಮೈಟ್ ಹ್ಯಾವ್ ಹರ್ಡ್. ಸೊ ಅದರಲ್ಲಿ ನಾವು ಇದನ್ನ ಇಫ್ ಯು ಕ್ಯಾನ್ ಗೋ ಟು ಕಾಫಿ ಡೇ ಯು ಕ್ಯಾನ್ ಪ್ಲೇ ದಿಸ್ ಏನು ಟ್ರೆಜರ್ ಅಂತ ಆಡಬಹುದು, ಎಲ್ಲಿದೆ ಚಿಕನ್ ಪೀಸ್ ಅಂತ ಅಂದ್ಬಿಟ್ಟು, ಅಷ್ಟು ದೊಡ್ಡ ರೈಸ್ ಅಲ್ಲಿ. ಓಕೆ, ಸೊ ಹಂಗಾಗಿ ಇಲ್ಲಿ ವೆಜ್ ನಾನ್ ವೆಜ್ ಇಟ್ ಡಸಂಟ್ ಮ್ಯಾಟರ್. ನಾನು ಒಬ್ಬನೇ ಕಾಫಿ ಡೇ ಹೋಗಿ ಚಿಕನ್ ತಿಂತೀನಿ ಅಂತೆಲ್ಲ ಹೇಳ್ತಿರೋದು. ಓಕೆ, ನಾನು ಹೇಳ್ತಿರೋದು ಅಚಾನಕ್ ಆಗಿ ವೆಜ್ ನಾನ್ ವೆಜ್ ಇಬ್ರು ಶೇರ್ ಮಾಡಿದ್ವಿ. ಅದನ್ನ ವೆಜ್ ಅಂತ ಅನ್ಕೊಂಡು ಅವ್ರು ತಿಂತಿದ್ದಾನೆ, ನಾನ್ ವೆಜ್ ಅನ್ಕೊಂಡು ನಾನು ತಿಂತಿದ್ದೀನಿ. ಓಕೆ, ದೆನ್ ವಿ ಸಾ ದಿ ಡಿಫರೆನ್ಸ್. ಫೈನ್. ದೆನ್ ನನಗೆ ಇಲ್ಲಿ ಡೌನ್ ಈ ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಇದನ್ನೆಲ್ಲ ನೀವು ಸ್ವಲ್ಪ ತಿಳ್ಕೊಬೇಕು, ಇದು ನಮಗೆ ಇಂಪಾರ್ಟೆಂಟ್. ದೆನ್ ಡೌನ್ ಸಿ ಫುಡ್, ಅದು ದೊಡ್ಡ ಆರ್ಟಿಕಲ್. ಅದರಲ್ಲಿ ನೀವು ಜಸ್ಟ್ ಇದು ಚಿಟೋಸಾನ್ ಅನ್ನೋದು ಮಾತ್ರ ನೀವು ನೆನ್ಪಿಡ್ಕೊಳ್ಳಿ. ಈಗ ವರ್ಷ ನಮಗೆ ವಾಟ್ ಈಸ್ ಡೆಪ್ರಿಸಿಯೇಷನ್, ಸಾರಿ ಏನಂತಾರೆ, ವೇರಿಂಗ್ ಅಂಡ್ ಟೇರಿಂಗ್ ಅಂತಾರಲ್ಲ, ಅದಕ್ಕೆ ಏನಂತಾರೆ? ವೇರಿಂಗ್ ಅಂಡ್ ಟೇರಿಂಗ್ ಆಫ್ ದಿ ಮಷೀನ್ಸ್. ಡೆಪ್ರಿಸಿಯೇಷನ್ ಯಾರು? ಡೆಪ್ರಿಸಿಯೇಷನ್. ಓಕೆ, ಡೆಪ್ರಿಷನ್. ಇವಾಗ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಈ ಟೇಬಲ್ನ ಇನ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ ಫಸ್ಟ್ ಇಯರ್ ಈ ಟೇಬಲ್ನ 500 ರೂಪಾಯಿ ಹಾಕಿದ್ದೀನಿ. ವರ್ಷ ಈ ಟೇಬಲ್ ಸೈಡ್ ಸ್ವಲ್ಪ ಏನೋ ಕಿತ್ಕೊಂತ ಬರ್ತಿದೆ, ಅದೆಲ್ಲ ವರ್ಷ ನಾನು ಮೇಂಟೆನೆನ್ಸ್ ಮಾಡಬೇಕು. ಅದು ನನಗೆ ಡೆಪ್ರಿಸಿಯೇಷನ್. ಓಕೆ, ಡಿಪ್ರೆಷನ್. ಓಕೆ, ವರ್ಡ್. ಈಗ ಅದೇ ತರನೇ ನನಗೆ ಪ್ರತಿ ವರ್ಷ ಬಿಕಾಸ್ ಆಫ್ ದಿ ಕೊರೋಷನ್ ಎಷ್ಟೊಂದು ನಾನು ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಆಫ್ ದಿ ಕೊರೋಷನ್, ಐರನ್ ಇತ್ತು ಕೊರೋಷನ್ ಆದಾಗ ನಾನು ಅದನ್ನ ತೆಗೆದು ಇದನ್ನ ಹಾಕ್ಬೇಕು. ನೀವು ಈ ಚಲಿಕೆ ಅದರಲ್ಲೆಲ್ಲ ನೋಡ್ಬೋದು, ಅದನ್ನ ತೆಗೆದು ಮತ್ತೆ ಚೇಂಜ್ ಮಾಡಬೇಕು, ಹಾಕ್ಬೇಕು. ಹಾಗಾಗಿ ಇದಕ್ಕೆ ನಾನು ಏನು ಈ ಕೊರೋಷನ್ ಆಗಬಾರ್ದು, ಸೊ
ಸೊ ರಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಏನ್ ಕೆಮಿಕಲ್ಸ್ ಯೂಸ್ ಮಾಡ್ತೀನಿ ದಟ್ ಈಸ್ ಹಾರ್ಮ್ಫುಲ್ ಟು ದಿ ನೇಚರ್. ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಈ ಕ್ರಾಬ್ ಶೆಲ್, ಕಪ್ಪೆ ಚಿಪ್ಪಿನ ಮೇಲೆ ಶೆಲ್ ಇರುತ್ತಲ್ಲ, ಇದರಿಂದ ಇವರು ಚಿಟೋಸಾನ್ ಅಂತ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಒಂದು ಕೆಮಿಕಲ್ ಕ್ರಿಯೇಟ್ ಮಾಡಿದ್ದಾರೆ. ಅದು ನಮಗೆ ಇಟ್ ಈಸ್ ಕೊರೋಷನ್ ರೆಸಿಸ್ಟೆಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಟು ದಿ ನೇಚರ್. ಸೊ ಹಾಗಾಗಿ ಇದು ನಮಗೆ ಚಿಟೋಸಾನ್ ಇಂಪಾರ್ಟೆಂಟ್. ನೋಡಿ ಮಾರ್ಕ್ ಮಾಡ್ರಿ ನೋಡ್ರಿ. As chemical corrosion inhibitors are detrimental to the nature, there is an urgent need to develop green inhibitor. So ಕೆಳಗಡೆ ಬನ್ನಿ. Chitosan is a natural polysaccharide found in shell of crab, shrimp and also in the cell wall of the fungi. ಆ ಮೂರನ್ನು ನೆನ್ಪಿಡಿ, ಅಲ್ಲಿ ಎಕ್ಸೆಟ್ರಾ ಕೊಟ್ಟಿಲ್ಲ, ಡಾಟ್ ಕೊಟ್ಟಿಲ್ಲ. ಹಾಗಾಗಿ Chitosan is found in option 1 crab, option 2 shrimp, option 3 fungi. 1 correct, 2 correct, 1 to 3 correct. ಓಕೆ, ಈ ತರ ಕೊಡ್ಬೋದು. ಅಂಡ್ 4ನೇದು ಇನ್ನೊಂದು ಕೊಡ್ಬೋದು, ಶೆಲ್ ಆಫ್ ದಿ ಕ್ರ್ಯಾಬ್. ಓಕೆ, ದೆನ್ ಅದಾದ್ಮೇಲೆ ಶ್ರಿಂಪ್ ಮತ್ತೆ ಇನ್ನೊಂದು ಯಾವುದೋ ಒಂದನ್ನು ಅವರು ಕೊಡ್ಬೋದು. ಹಾಗಾಗಿ ಇದನ್ನ ನೀವು ಕೇರ್ಫುಲ್ ಆಗಿರಿ. ಯಾಕೆ, ವಾಟ್ ಈಸ್ ದ ಅದರ್ ಅಡ್ವಾಂಟೇಜ್ ಅಂದ್ರೆ ಚಿಟೋಸಾನ್ ಇಸ್ ಇಸ್ ಸಾಲ್ಯುಬಿಲಿಟಿ ಇಸ್ ವೆರಿ ಪೂರ್, ಇಟ್ ಈಸ್ ಲೆಸ್ ಸಾಲ್ಯುಬಲ್. ಹಾಗಾಗಿ ಅಂಡ್ ಆಲ್ಸೋ ಇಟ್ ಈಸ್ ನಾನ್ ಟಾಕ್ಸಿಕ್ ಅಂಡ್ ಅಪ್ಪಿತಪ್ಪಿ ಇದು ನಿಮಗೆ ಇಂಟರ್ನಲ್ ಕನ್ಸಂಪ್ಷನ್ ಆಯ್ತು ಅಂದ್ರೆ ಕೂಡ ಏನು ಎಫೆಕ್ಟ್ ಇಲ್ಲ. ಸೊ ಹಾಗಾಗಿ ಅಡ್ವಾಂಟೇಜ್. ನೋಡಿ 5 ಮಾರ್ಕರ್ ಇನ್ ಸೈನ್ಸ್ ಕ್ವಶನ್ ಕೇಳಿದ್ರು, ಆರಾಮಾಗಿ ಇಷ್ಟಲ್ಲಿ 5 ಮಾರ್ಕ್ಸ್ ಅಡಗಿದೆ. ನಾನು ಹೇಳ್ತೀನಿ ನಿಮ್ಗೆ ಗೊತ್ತಾಗ್ತಿದ್ಯಾ, 4 ಪಾಯಿಂಟ್ ಅಲ್ಲಿ ಇದ್ದಾರೆ. ವಾಟ್ ಈಸ್ ಚಿಟೋಸಾನ್? ಇವಾಗ ಯಾಕೆ ನಾವು ಇದನ್ನ ಬಳಸಬೇಕು, ಕೆಮಿಕಲ್ ಬಳಸಬಾರ್ದು, ದೆನ್ ಹಂಗಂದ್ರೆ ಇದ್ರದ್ದು ಅಡ್ವಾಂಟೇಜ್ ಏನು? ಓಕೆ, 3 ಲೈನ್ ಯು ವಿಲ್ ಹ್ಯಾವ್ ಅ 5 ಮಾರ್ಕರ್ ಕ್ವಶನ್. ಓಕೆ, ಸೊ ಹಾಗಾಗಿ ಎಲ್ಲ ದಿಸ್ ಆರ್ ಆಲ್ ವೆರಿ ಮೈನ್ಯೂಟ್ ಥಿಂಗ್. ನೀವು ಬ್ರಾಡ್ ನ್ಯೂಸ್ ಪೇಪರ್, ಒಂದಿನ ನ್ಯೂಸ್ ಪೇಪರ್ ಅಂತ ತೆಗೆದಾಗ ಇದು ನಿಮಗೆ ಎಲ್ಲೋ ಮೂಲೆಯಲ್ಲಿ ಇರುವಂತದ್ದು. ಬಟ್ ಇದು ನೀವು ಸ್ವಲ್ಪ ರೆಕಗ್ನಿಷನ್ ಮಾಡಿ ಇದ್ರ ಮಹತ್ವ ನೀವು ತಿಳ್ಕೊಂಡ್ರೆ ಇದರಿಂದ ಕ್ವಶನ್ಸ್ ನಿಮಗೆ ಎಮರ್ಜ್ ಆಗುತ್ತೆ. ನೀವು ಲಾಸ್ಟ್ 7-8 ಇಯರ್ಸ್ ಇನ್ ಕ್ವಶನ್ ಪೇಪರ್ಸ್ ತೆಗೆದು ಯು ವಿಲ್ ಗೆಟ್ ಒನ್. ನಾ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ದೆನ್ ನನಗೆ ಇಲ್ಲಿ ವಾಟ್ ಆರ್ ಮಾನ್ಸ್ಟರ್ ಗ್ಯಾಲಕ್ಸೀಸ್ ಅಂತ ನೋಡಿ. 6th ಮಾನ್ಸ್ಟರ್ ಗ್ಯಾಲಕ್ಸೀಸ್ ಅಂದ್ರೆ ನಾವೀಗ ಏನ್ ಗ್ಯಾಲಕ್ಸಿ ನೋಡ್ತಿದೀವೋ, ಮಿಲ್ಕಿ ವೇ ಅವೆಲ್ಲ ಸೋ ಗ್ಯಾಲಕ್ಸಿ ಇರ್ಬೋದು, ಎಲ್ಲಕ್ಕಿಂತ ಇದಕ್ಕೆಲ್ಲ ಆನ್ಸೆಸ್ಟರ್ಸ್ ಇದೆ. ಇದ್ರ ಆನ್ಸೆಸ್ಟರ್ಸ್ ಇಂದ ಏನು ಇದು ವಿಚಾರ ಅಂತಂದ್ರೆ, ಪ್ರತಿಯೊಂದು ಗ್ಯಾಲಕ್ಸಿನೂ ಸ್ಟಾರ್ ಫಾರ್ಮೇಶನ್ ಮಾಡುತ್ತೆ. ಆ ಸ್ಟಾರ್, ಫಾರ್ ಎಕ್ಸಾಂಪಲ್ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದು ಸ್ಟಾರ್ ಫಾರ್ಮೇಶನ್ ಮಾಡುತ್ತೆ, ಅದು ಸನ್. ಆ ಸನ್ ಸುತ್ತಲೂ ಇರುವಂತದ್ದು ಸೋ ಮೆನಿ ಪ್ಲಾನೆಟ್ಸ್. ಅದೇ ತರ ಇಲ್ಲಿ ಈ ಮಾನ್ಸ್ಟರ್ ಗ್ಯಾಲಕ್ಸೀಸ್ ಏನಂದ್ರೆ, ಇದರಲ್ಲಿ ಇರುವಂತ ಎನರ್ಜಿ ಇಟ್ ಈಸ್ 1000 ಟೈಮ್ಸ್ ಬೇಗ ಕಳ್ಕೊಂತಿದೆ. ಅಂದ್ರೆ ಬೇಗ ಸ್ಟಾರ್ ಫಾರ್ಮೇಶನ್ ಅನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ತಿದೆ ಅಂತ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ಮಾನ್ಸ್ಟರ್ ಗ್ಯಾಲಕ್ಸಿ. ನಮಗೆ ಈ ಸ್ಟಾರ್ ಫಾರ್ಮೇಶನ್ ಎವ್ರಿಥಿಂಗ್ ಹ್ಯಾಪನ್ಸ್ ಲೈಕ್ ಎ ನೆಬುಲಾ. ಈ ನೆಬುಲಾ ಅಂದ್ರೆ ಒಂದು ಗ್ಯಾಸ್ ಸುತ್ತಾ ಇರುತ್ತೆ, ಅದರಲ್ಲಿ ಏನು ಮಧ್ಯದಲ್ಲಿ ಕಂಡೆನ್ಸ್ ಆಗಿ ಗಟ್ಟಿ ಆಗುತ್ತೆ, ದಟ್ ವಿಲ್ ಬಿಕಮ್ ದಿ ಸ್ಟಾರ್, ದಟ್ ವಿಲ್ ಬಿಕಮ್ ದೆನ್ ಸುತ್ತಮುತ್ತ ಇರೋದು ಪ್ಲಾನೆಟ್ಸ್. ಪ್ಲಾನೆಟ್ಸ್ ಮತ್ತೆ ಅದು ಬಿಸಿ ಇರುತ್ತೆ, ಅದು ಕೂಲ್ ಆಗಬೇಕಾದ್ರೆ ಅದರಿಂದ ಏನಾದ್ರು ಕಣಗಳು ಹೊರಗಡೆ ಬಂತಂದ್ರೆ ದೆನ್ ಅದು ನನಗೆ ಸ್ಯಾಟಲೈಟ್ಸ್ ಆಗುವಂಥದ್ದು. ಈ ತರ ಸೇಮ್ ಅಪ್ಲೈಸ್ ಟು ಗ್ಯಾಲಕ್ಸಿ 2. ಯಾವ್ದಾದ್ರು ಒಂದು ಗ್ಯಾಲಕ್ಸಿ ಅದರಲ್ಲಿ ಇರುವಂತದ್ದು ಅದು ಕೂಲ್ ಮಧ್ಯದಲ್ಲಿ ಸ್ಮಾಲ್ ಚಂಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ದೋಸ್ ಆರ್ ಸ್ಟಾರ್ಸ್. ಯಾವುದೋ ಒಂದು ಗ್ಯಾಲಕ್ಸಿ ನಾವು ಅಬ್ಸರ್ವ್ ಮಾಡಿದಾಗ ಈ ಗ್ಯಾಲಕ್ಸಿನಲ್ಲಿ ಏನು ಒಂದು ಸ್ಟ್ಯಾಟಿಕ್ ಥಿಂಗ್ ಕಾಣದೇ ಇಲ್ಲ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದೆ, ತುಂಬಾ ಫಾಸ್ಟ್ ಆಗಿ ಕ್ಲೌಡ್ ಮೂವ್ ಆಗ್ತಿದೆ ಅಂದಾಗ ದಟ್ ಈಸ್ ವೆರಿ ಇನ್ಸ್ಟೇಬಲ್. ಇನ್ಸ್ಟೇಬಲ್ ಅಂದ್ರೆ ಇಟ್ ಈಸ್ ಫಾರ್ಮಿಂಗ್ ಸಮಥಿಂಗ್, ಅಂದ್ರೆ ಬೇಗ ಎನರ್ಜಿ ಕಳ್ಕೊಂತಿದೆ. ಬೇಗ ಎನರ್ಜಿ ಕಳ್ಕೊಂತಿದೆ ಅಂದ್ರೆ ಬೇಗ ಸ್ಟಾರ್ ಫಾರ್ಮೇಶನ್ ಮಾಡ್ತಿದೆ. ಬೇಗ ಸ್ಟಾರ್ ಫಾರ್ಮೇಶನ್ ಯಾವ್ದು ಮಾಡ್ತಿದ್ದಾವೋ ದೋಸ್ ಆರ್ ಕಾಲ್ಡ್ ಆಸ್ ದಿ ಮಾನ್ಸ್ಟರ್ ಗ್ಯಾಲಕ್ಸಿ ಅಂತ ಹೇಳ್ತಿದ್ದಾರೆ. ಅದು ನಮಗೆ ಇಲ್ಲಿರೋದು. ದೆನ್ 7th one ನೋಡಿ, ಜಸ್ಟ್ IUCN ಲಿಸ್ಟ್ ಅಲ್ಲಿ ಲೀಸ್ಟ್ ಕನ್ಸರ್ನ್, ಇದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಇದು ನನಗೆ ರೂಫ್ಡ್ ಇಂಡಿಯನ್ ರೂಫ್ಡ್ ಟರ್ಟಲ್ಸ್ ಅಂತ, ಇಟ್ ಈಸ್ ಲೀಸ್ಟ್ ಕನ್ಸರ್ನ್ ಅಂತ ನಿಮಗೆ ಗೊತ್ತಿರಲಿ. ಯಾಕಂದ್ರೆ 2014, 15, 16 ಈ ಟೈಮ್ನಲ್ಲಿ ದೇ ವರ್ ವೆರಿ ಮಚ್ ಫೋಕಸಿಂಗ್ ಆನ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಅದ್ರ ಮಧ್ಯದಲ್ಲಿ ನೆಕ್ಸ್ಟ್ 16, 17, 18 ಮಧ್ಯದಲ್ಲಿ ಟ್ವಿಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಏನಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಎಂಡೇಂಜರ್ಡ್, ಅಂಡ್ ಒಂದ್ಸತಿ ಕ್ವಶನ್ ಬಂದಿದೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಲೀಸ್ಟ್ ಕನ್ಸರ್ನ್ ಅಂತ ಬಂದಿದೆ. ಅಲ್ಲಿ ಕನ್ಸರ್ನ್ ಇರೋದು ಇಲ್ಲದೆ ಇರೋದು ಎಲ್ಲಾದ್ರೂ ನಾವು ನೋಡ್ಬೇಕಾಗಿದೆ. ಲೀಸ್ಟ್ ಕನ್ಸರ್ನ್ ಅಂತ ನಾವು ಇದು ಅವಶ್ಯಕತೆ, ಬಿಕಾಸ್ IUCN ರೆಡ್ ಲಿಸ್ಟ್ ಏನ್ ಬಿಡ್ತಾರೆ, ರೆಡ್ ಲಿಸ್ಟ್ ಅಲ್ಲಿ ಯಾವ್ದನ್ನ ನಾವು ಥ್ರೆಟೆಂಡ್ ಅಂತ ಅಂತೀವೋ, ಥ್ರೆಟೆಂಡ್ ಅಂದ್ರೆ 3 ನಮಗೆ ಲಿಸ್ಟ್ ಇರುತ್ತೆ. ಥ್ರೆಟೆಂಡ್ ಮೀನ್ಸ್ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್, ಈ 3. ಬಟ್ IUCN ಬಿಡುವಂಥದ್ದು 9 ಲಿಸ್ಟ್. ಈ 9 ಲಿಸ್ಟ್ ಅಲ್ಲಿ ನಮಗೆ ಡಾಟಾ ಅವೈಲೇಬಲ್, ಡಾಟಾ ಇನ್ಅಡಿಕ್ವೇಟ್, ಲೀಸ್ಟ್ ಕನ್ಸರ್ನ್ಡ್, ಓಕೆ, ದೆನ್ ಅದಾದ್ಮೇಲೆ ಥ್ರೆಟೆಂಡ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಎಕ್ಸ್ಟಿಂಕ್ಟ್, ಈ ತರ 9 ಬರುತ್ತೆ. ಸಮಟೈಮ್ಸ್ ಏನಾಗ್ತದೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ನಾವು ನೋಡ್ಬಿಟ್ಟು ಅಯ್ಯೋ ನೋಡಿ ಇದೊಂದು ಡೀರ್ ಅಥವಾ ಇದೊಂದು ಗ್ರಾಸ್ ಇದೆಲ್ಲ ಎಕ್ಸ್ಟಿಂಕ್ಟ್ ಆಗ್ತದೆ ಅಂತ ತಲೆ ಕೆಡಿಸ್ಕೊಂತೀವಿ. ಯಾಕಂದ್ರೆ ನಮಗೆ ಇನ್ಫಾರ್ಮೇಶನ್ ಅದ್ರಲ್ಲಿ ಇದೆ.
ಟೈಮ್ಸ್ ಯಾವುದೋ ಒಂದನ್ನ ನಾವು ಲೀಸ್ಟ್ ಕನ್ಸರ್ನ್ ಅಂತ ಬಿಟ್ಟಿರೋದು ಕೂಡ ಎಕ್ಸ್ಟೆಂಟ್ ಆಗ್ತಿದೆ. ಅದ್ರ ಬಗ್ಗೆ ಗಮನ ಹರಿಸೋರು ಯಾರು? ಅದು ನಮಗೆ ಒನ್ ಆಫ್ ದಿ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ದಿ IUCN. ಓಕೆ, ಕೆಲವು ಬಗ್ಗೆ ಡಾಟಾನೇ ಅವರು ತಗೊಂಡಿಲ್ಲ, ಅವೆಲ್ಲ ಆಲ್ರೆಡಿ ಹೋಗಿರ್ಬೋದು, ಎಕ್ಸ್ಟೆಂಟ್ ಆಗಿರ್ಬೋದು. ನಾವು ಯಾವ್ದ್ರ ಬಗ್ಗೆ ಗಮನ ಹರಿಸ್ತಿದೀವಿ? ಓನ್ಲಿ ವಿ ಆರ್ ಯಾವ್ದು ಡಾಟಾ ಸಿಕ್ಕಿದೆ, ಅದು ಯಾವ್ದು ಫಾಸ್ಟ್ ಆಗಿ ಹೋಗ್ತಿದೆ, ಏನು ಹಾಳಾಗಿ ಹೋಗ್ತಿದೆ, ಅದನ್ನ ಮಾತ್ರ ನಾವು ಗಮನ ಹರಿಸ್ತಿದೀವಿ. ಬೇಕಾದ್ರೆ ಮಿಕ್ಕಿದಿರುವಂತದ್ದೆಲ್ಲ ಏನು? ಸೊ ಆ ತರ ಒಂದು ವಿಚಾರದಲ್ಲಿ ಲೀಸ್ಟ್ ಕನ್ಸರ್ನ್ ಅಂತ ನಿಮಗೆ ಗೊತ್ತಿದೆ. ಫಸ್ಟ್ ಶೀಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಕೇಳಿ ಯಾರಿಗಾದ್ರು. ಐದರ್ ಯು ಆರ್ ಎ ಫಸ್ಟ್ ಟೈಮರ್, ಸೆಕೆಂಡ್ ಟೈಮರ್, ಇಟ್ ಡಸಂಟ್ ಮ್ಯಾಟರ್. ಕರೆಂಟ್ ಅಫೇರ್ಸ್ ನಿಮಗೆ ಅರ್ಥ ಆಗ್ತಿದೆ ಅಲ್ಲ ನಾನು ಹೇಳ್ತಿರೋ ಪಾಯಿಂಟ್? ನನ್ನ ಬ್ಯಾಕ್ ಗ್ರೌಂಡ್ ಅನ್ನ ಹೇಳ್ತೀನಿ. ನೇತ್ರ ಮ್ಯಾಮ್, ನಿಮಗೆ ಎನಿ ಡೌಟ್ಸ್? ಫಸ್ಟ್ ಶೀಟ್ ಅರ್ಥ ಆಗ್ತಿದೆ? ನಿಮ್ದು ಎಷ್ಟಾಯ್ತು ಕೋರ್ಸು? ಬೆಂಗಳೂರು ಬ್ರಾಂಚ್ ಮ್ಯಾಮ್. ಸ್ಟ್ಯಾಟಿಕ್ ಎಷ್ಟಾಯ್ತು? ಸ್ಟ್ಯಾಟಿಕ್ ಕೋರ್ಸ್ ಕಲ್ಚರ್ ನೆಕ್ಸ್ಟ್ ರಿವಿಷನ್ ಮಾಡ್ತಿದ್ದೀನಿ ಏನ್ಷಿಯಂಟ್. ಓಕೆ, ಬೇಗ ಒಂದು ರೌಂಡ್ ಸಾಕು, ಹಿಸ್ಟ್ರಿ ಬೋರ್ ಆಗಲಿಲ್ವಾ? ಬೋರ್ ಆಗ್ತದೆ, ಬಟ್ ಅದು ಮೆಮೊರಿ ಬರ್ತಾ ಇಲ್ಲ. ಒಂದು ರೌಂಡ್ ಬೇಗ ಸಿನಿಮಾ ನೋಡ್ಬಿಡ್ರಿ ಫಾಸ್ಟ್ ಆಗಿ, ದೆನ್ ಅದಾದ್ಮೇಲೆ ನಿಮ್ಗೆ ನೆನಪಿರುತ್ತೆ. ನೋಡಾಯ್ತು ಸರ್. ಓಕೆ, ಈಗ ರಿವೈಸ್ ಬಟ್ ಕಾಂಟ್ ಹೆಲ್ಪ್. ನೀವು ಇವಾಗ ಹಿಸ್ಟ್ರಿ ಒಂದನ್ನ ನೀವು ರಿವೈಸ್, ಇಲ್ಲಿ ಹುಡುಗರದು ಸೇಮೆ, ಇಲ್ಲಿರೋದು ಸೇಮೇ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ರಿವೈಸ್. ಅದ್ರ ಬಗ್ಗೆ ಬಿಟ್ಟು ಬೇರೆ ಇದಿಲ್ಲ, ನಿಮಗೆ ರಿವೈಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಹೊಸ ಹೊಸದನ್ನ ಆ್ಯಡ್ ಮಾಡ್ಕೊತ ಬನ್ನಿ ಆದಷ್ಟು ಬೇಗ. ಓಕೆ, ಬಿಕಾಸ್ ನೀವು ಫಸ್ಟ್ ನನಗೆ ಮೇನ್ ಆಗಿ ಹಿಸ್ಟ್ರಿ ಆ್ಯಂಡ್ ಪೊಲಿಟಿ ನೀವು ಮುಗಿಸಿದ್ರೆ ಅದರಿಂದ ಸಂಬಂಧ ಇಟ್ಕೊಂಡು ನಾನು ಬೇರೆದನ್ನು ಬೇಗ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಾಂದ್ರೆ ನನಗೆ ಇದಾಗುತ್ತೆ. ಬೇಗ ಆದಷ್ಟು ಫಾಸ್ಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಟಾಪಿಕ್ಗೆ. ಫೈನ್, ಏನು ಡೌಟ್ ಇಲ್ವಾ ಯಾರಿಗೂ? ಓಕೆ, 8th one ಬನ್ನಿ. 8th one ಅಲ್ಲಿ ಈಗ ಮೊನ್ನೆ ನಮಗೆ ಇಂಟರ್ನ್ಯಾಷನಲ್ ನಡೆದಿದ್ದು ಏಷ್ಯನ್ ಇದರಲ್ಲಿ. ಈಗ ಒಬ್ರು ಇಬ್ರು ಮೆಡಲ್ ಗೆದ್ರೆ ಹೆಸರುಗಳನ್ನು ಹೇಳ್ಬೋದು. ಓಕೆ, ಇವ್ರು ಜಾಸ್ತಿ ಗೆಲ್ತಿದ್ದಾರೆ, ಹಾಗಾಗಿ ಇವ್ರು ಯಾರು ಇಂಪಾರ್ಟೆಂಟ್ ಇಲ್ಲ. ಥಿಯರಿ ಆಫ್ ಎಕನಾಮಿ ಕಮ್ಮಿ ಇತ್ತು, ವ್ಯಾಲ್ಯೂ ಜಾಸ್ತಿ, ಜಾಸ್ತಿ ಇತ್ತು, ವ್ಯಾಲ್ಯೂ ಇಲ್ಲ. ಚೈನಾ ಸಿವಿಲ್ ಸರ್ವಿಸ್ ಆಗಲಿ, ಅಮೆರಿಕ ಸಿವಿಲ್ ಸರ್ವಿಸ್ ಆಗಲಿ ಕೇಳದೇ ಇಲ್ಲ ಅವ್ರಿಗೆ. ಓಕೆ, ಅವ್ರ ಜೊತೆ ಸೆಲ್ಫಿನೂ ತೆಕ್ಕೊಳಲ್ಲ, ಮೆಡಲ್ ಗೆದ್ದು ಹೋಗ್ತೇನೆ ಅಂದ್ರೆ. ಊರು ತುಂಬಾ ಎಷ್ಟು ಗೆದ್ದಿದ್ದಾರೆ ಮೆಡಲ್. ಯಾರು ಮೆಡಲ್ ಗೆದ್ದಿರ ಅವನ ಬಗ್ಗೆ ಗಮನ ಹರಿಸ್ತಾರೆ. ಅಯ್ಯೋ ಪಾಪ ನೋಡಿ ಮೆಡಲ್ ಗೆದ್ದಿಲ್ಲ, ಅಸ್ತಿ ಹೋಗಿದ್ದಾನೆ ಅಂತ. ಆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಒಂದು ಮೆಡಲ್ ಗೆದ್ದ ಅಂದ್ರೆ ಫುಲ್, ಓಕೆನಾ, ಫುಲ್ ಹಬ್ಬ. ಸೊ ಆ ಸಿಚುಯೇಷನ್ ಇವಾಗ ಸೋ ಮೆನಿ ಪೀಪಲ್ ಗೆದ್ದಿದ್ದಾರೆ. ಹಾಗಾಗಿ ಇದ್ರಲ್ಲಿ ಏನು ನಮ್ಗೆ ಸ್ಪೆಷಾಲಿಟಿ ಇದೆ ಅಂತದನ್ನಷ್ಟೇ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಮಗೆ ಇಲ್ಲಿ ಇಷ್ಟು ದಿನ ನಡೆದಿರುವಂತಹ ಏಷ್ಯನ್ ಗೇಮ್ಸ್ ಅಲ್ಲಿ ಹೈಯೆಸ್ಟ್ ನಾವು ಎಲ್ಲಿ ಗೆದ್ದಿದ್ದೀವಿ, ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ದು ಯಾವುದು? ಓಕೆ, ಆ ತರ ಕ್ವಶನ್ಗಳು ನಮಗೆ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಇಲ್ಲಿ ಆರ್ಟಿಕಲ್ ಇರುವಂತದ್ದು ನೋಡಿ. ಇಂಡಿಯಾ ಫಿನಿಶ್ಡ್ 8th ಬೋತ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಮೆಡಲ್ಸ್ ಅಂಡ್ ಟೋಟಲ್ ಟ್ಯಾಲಿ ಈ ಸತಿ. ದೆನ್ ಸೆಕೆಂಡ್ ಒನ್, ಇಂಡಿಯಾಸ್ ಮೆಡಲ್ ಟ್ಯಾಲಿ ಹೈಯೆಸ್ಟ್ ಎವರ್. ಇದು ನನಗೆ ಟೋಟಲ್ ಎಷ್ಟಿದೆ 69. ನನಗೆ ಏನು ಮೆಡಲ್ ಬಂದಿದೆ ಪಕ್ಕದಲ್ಲಿ ನೀವು ಸೆಕೆಂಡ್ ಕಾಲಮ್ ಅಲ್ಲಿ ನೋಡ್ಬೋದು ನೀವು ಆ ಡಾಟಾದಲ್ಲಿ 69 ನನಗೆ ಟೋಟಲ್ ಮೆಡಲ್ಸ್ ಏನಿದೆ. ದಿಸ್ ಇಸ್ ದ ಹೈಯೆಸ್ಟ್ ಎವರ್ ಮೆಡಲ್. ಓಕೆ, ಗೋಲ್ಡ್ ಅಲ್ಲಿ ನನಗೆ ಹೈಯೆಸ್ಟ್ ಬಂದಿರೋದು 15. ಅದು 1951 ಅಲ್ಲಿ ನಡೆದಾಗ ನ್ಯೂ ಡೆಲ್ಲಿ ನಡೆದಿತ್ತಂತೆ, ಅದಕ್ಕೆ ಸಮ ಮ್ಯಾಚ್ ಆಗಿದೆ ಪಾಯಿಂಟ್ ನೋಡಿ. ಅದನ್ನ ಅವರಲ್ಲಿ ಕೊಟ್ಟಿಲ್ಲ, ಕೆಳಗಡೆ ಮಾರ್ಕ್ ಮಾಡಿ ನೋಡಿ. ಗೋಲ್ಡ್ ಮೆಡಲ್ ಟರ್ಮ್ಸ್ ಇಟ್ ಮ್ಯಾಚ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಇನಾಗ್ರಲ್. ಸೊ ಹಾಗಾಗಿ ಏಷ್ಯನ್ ಗೇಮ್ಸ್ ರೀಸೆಂಟ್ ಆಗಿ ಇಂಡಿಯಾ 9ನೇ ಸ್ಪಾಟಿಗೆ ಬಂತು. ಆರ್ಎಲ್ಸ್ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಈ ಸತಿ ಗೆದ್ದಿದೆ. ದೆನ್ ಫಸ್ಟ್ ಇಲ್ಲಾಂದ್ರೆ ಹಿಂಗೂ ಕೇಳ್ಬೋದು, ಇನ್ ಗೋಲ್ಡ್ ಟರ್ಮ್ಸ್ ಇಂಡಿಯಾ ಇಸ್ ಮ್ಯಾಚ್ ಇಟ್ಸ್ ಪರ್ಫಾರ್ಮೆನ್ಸ್ ಅಟ್ 1951 ವಿಚ್ ವಾಸ್ ಹೆಲ್ಡ್ ಒನ್ಸ್ ಅಗೇನ್ ಇನ್ ಇಂಡೋನೇಷಿಯಾ ಅಂತ. ಓಕೆ, ಲಾಸ್ಟ್ ಕರೆಕ್ಟ್, ಬಟ್ ಇಂಡೋನೇಷಿಯಾ ಅಲ್ಲ, ಅದು ಡೆಲ್ಲಿ ನಡೆದಿದ್ದು. ಓಕೆ, ಸೊ ಹಾಗಾಗಿ ಈ ತರ ಪಾಯಿಂಟ್ ಇಲ್ಲಿವರೆಗೂ ಕೂಡ ಅವ್ರು ನಮಗೆ ಕ್ವಶನ್ಸ್ ಟ್ವಿಸ್ಟ್ ಮಾಡುವಂತ ಚಾನ್ಸಸ್ ನಮಗೆ ಇರುತ್ತೆ. ಸೊ ಇವೇನ್ ಸ್ಟೇಟ್ಮೆಂಟ್ ಗಳಿದೆ, ರೀಡ್ ಇಟ್ ಆಸ್ ಇಟ್ ಈಸ್ ಅಂಡ್ ಮೇಕ್ ಶ್ಯೂರ್ ಅದು ನಿಮಗೆ ಮೈಂಡ್ ಅಲ್ಲಿ ಪ್ರಿಂಟ್ ಇರಬೇಕು. ದೆನ್ ಥರ್ಡ್ ಒನ್, ಇಲ್ಲಿ ಟ್ರ್ಯಾಕ್ ಅಂಡ್ ಫೀಲ್ಡ್ ರಿಮೇನ್ಸ್ ದಿ ಮೋಸ್ಟ್ ಪ್ರೊಡಕ್ಟಿವ್ ಇರುವಂತ ಎಲ್ಲದರಲ್ಲಿ ಶೂಟಿಂಗ್ ಆಮೇಲೆ ಆ ಥರ ಎಲ್ಲ 4 ಆಪ್ಷನ್ ಕೊಡ್ತಾರೆ. ದಿಸ್ ಟ್ರ್ಯಾಕ್ ಅಂಡ್ ಫೀಲ್ಡ್ ರಿಮೇನ್ಸ್ ದಿ ಮೋಸ್ಟ್ ಪ್ರೊಡಕ್ಟಿವ್. ನೆಕ್ಸ್ಟ್ 9th ಒನ್ ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE. ಈಗ ನಮಗೆ ವೆಸ್ಟ್ ಏಷ್ಯಾದಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಕಂಟ್ರಿ ಸ್ಪೇಸ್ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡು ಮುಂದೆ ಬರ್ತಾ ಇದೆ. ಕಮ್ ವಿತ್ ಸೋ ಮೆನಿ ಪ್ರಾಜೆಕ್ಟ್ಸ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನು ನಮಗಿದೆ, ಆ ಸ್ಟೇಷನ್ಗೆ ಇವರು ಮನುಷ್ಯನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಮಿಷನ್ ರೆಡಿ ಮಾಡ್ತಿದ್ದಾರೆ. ದಟ್ ಈಸ್ ದಿ ಹೋಪ್. ಸೊ ಲಾಸ್ಟ್ ಒನ್ ಇದೆ ಅಲ್ಲ, ಮಿಷನ್ ಹೋಪ್.
ದೆನ್ 10th ಒನ್, ಮಾರಿಷಸ್ ಸ್ಟಾಪ್ಸ್ ಇಂಡಿಯಾಸ್ FDI ಚಾರ್ಜ್. ಏನ್ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಈಗ ನಮ್ಮ ದೇಶದಲ್ಲಿ ಇವಾಗ ನಾನು ನಿಮಗೆ ನನ್ನ ಇನ್ಸ್ಟಿಟ್ಯೂಷನ್ ಅನ್ನ ನಾನು ಮಾಡ್ತಿದ್ದೀನಿ, ಕಾರ್ಪೊರೇಷನ್ 4 ಬ್ರಾಂಚ್ ತೆಗಿತಿದ್ದೀನಿ, ಯಾರಿಗಾರ ಇಂಟ್ರೆಸ್ಟ್ ಇದೆಯಾ ಇನ್ವೆಸ್ಟ್ ಮಾಡಿ, ನನಗೆ ದೇಸಿ ಇನ್ವೆಸ್ಟ್ಮೆಂಟ್ ಇದನ್ನೇ ಫಾರಿನ್ ಇಂದ ಯಾರಾದ್ರೂ ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ ಯಾವ ದೇಶದಿಂದ ಜಾಸ್ತಿ ಬರ್ತಿದೆ ಅಂದಾಗ ಆ ಲಿಸ್ಟ್ ಅಲ್ಲಿ ಮಾರಿಷಸ್ ಬರ್ತಿದೆ. ಮಾರಿಷಸ್ ಇಂದ ಅಂದ್ರೆ ಮಾರಿಷಸ್ ಅಲ್ಲಿ ಅಷ್ಟು ಜನ ಸೌಕರ್ಯ ಇದಾರ ಪ್ರಶ್ನೆ. ಓಕೆ, ಮಾರಿಷಸ್ ಅಲ್ಲಿ ಯಾಕೆ ಬರ್ತಿದೆ ಅಂತಂದ್ರೆ ಇಲ್ಲಿ ಬ್ಲ್ಯಾಕ್ ಮನಿ ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ. ಈಗ ನಾನು ಸಪೋಸ್ ನಾನು ಇಲ್ಲಿ ಚೆನ್ನಾಗಿ ಬ್ಲ್ಯಾಕ್ ಮನಿ ಪ್ರೊಡ್ಯೂಸ್ ಮಾಡಿದ್ರೆ ಈಗ ನಾನು ವೈಟಿಗೆ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಎಲ್ಲೂ ನಾನು ಇದು ಮಾಡೋದಕ್ಕಾಗಲ್ಲ. ಓಕೆ, ಅದು ನನಗೆ ಮ್ಯಾಕ್ಸಿಮಮ್ ಅಂದ್ರೆ ಏನು ಖರ್ಚು ಮಾಡಲಿ ದಾವಣಗೆರೆನಲ್ಲಿ ಬ್ಲ್ಯಾಕ್ ಮನಿನ. ಓಕೆ, ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೀನಿ, ಒಂದು ಡಮ್ಮಿ ಕಂಪನಿನ ನಾನು ಮಾರಿಷಸ್ ಅಂತ ತೆಗಿತೀನಿ. ಮಾರಿಷಸ್ ಅನ್ನೋ ದೇಶ, ಈ ತರ ದೇಶಗಳಿಗೆಲ್ಲ ಟ್ಯಾಕ್ಸ್ ಹೇವನ್ಸ್ ಅಂತ ಕರೀತಾರೆ. ಟ್ಯಾಕ್ಸ್ ಹೇವನ್ಸ್ ಅಂದ್ರೆ ಅವರು ಒಂದು ದೇಶದಿಂದ ಒಂದು ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಾಗ್ಲಿ, ಶೇರ್ಸ್ ಖರೀದಿ ಮಾಡೋದ್ರಲ್ಲಾಗ್ಲಿ, ಇದರಿಂದ ನನಗೆ ಕ್ಯಾಪಿಟಲ್ ಗೇನ್ ಅಂದ್ರೆ ನಾನು ಏನಾದ್ರು ಭೂಮಿ ಖರೀದಿ ಮಾಡಿದ್ರೆ, ದುಡ್ಡು ಬಂದ್ರೆ, ಶೇರ್ ವ್ಯಾಪಾರ ಆದ್ರೆ ಕ್ಯಾಪಿಟಲ್ ಗೇನ್ಸ್ ಇನ್ ಟ್ಯಾಕ್ಸ್ ಏನಿದಾವೆ ತುಂಬಾ ಅತಿ ಕಡಿಮೆ ಇರುತ್ತೆ, ನಿಯರ್ ಟು 0. ಹಾಗಾಗಿ ಆ ದೇಶದಲ್ಲಿ ನಾನು ಏನ್ ಮಾಡ್ತೀನಿ, ಹೋಗೊಂದು ಚಿಕ್ಕ ರೂಮ್ ನನ್ನ ಕ್ಯಾಬಿನ್ ಅಷ್ಟಿಂದ ಒಂದು ತೆಗಿತೀನಿ ನಾನು ಮಾರಿಷಸ್ ಅಲ್ಲಿ. ಓಕೆ, ಮಾರಿಷಸ್ ಕ್ಯಾಬಿನ್ ಅಷ್ಟು ಚಿಕ್ಕದನ್ನ ನಾನು ತೆಗೆದ್ಬಿಟ್ಟು ಅಲ್ಲಿ ಹೆಸರು ನಾನು ಕಾರ್ಪೊರೇಟ್ ಕಂಪ್ನಿ ಅಂತ ಹಾಕ್ತೀನಿ. ಅಲ್ಲಿ ನಾನು ಏನು ಪಾಠ ಮಾಡಲ್ಲ, ಏನು ಆಕ್ಟಿವಿಟೀಸ್ ಇಲ್ಲ. ನಾನು ಇಲ್ಲಿ ಈ ಕಾರ್ಪೊರೇಟ್ ಇಂದ ಅನ್ಕೊಳ್ಳಿ, ನಾಳೆ ನಾನು ಯಾವುದೋ ಒಂದು ಬಿಗ್ ಕೋಚಿಂಗ್ ಸೆಂಟರ್ ಶೇರ್ಸ್ ಎಲ್ಲ ನಾನು ತಗೊಂಡೆ ಅಂತ ತಿಳ್ಕೊಳ್ಳಿ. ಅವಾಗ ನನಗೆ ಇನ್ಕಮ್ ಟ್ಯಾಕ್ಸ್ ಬಂದು ಕೇಳ್ತಾರೆ. ಓಕೆ, ಏನಪ್ಪ ಎಲ್ಲ ಅಂಡರ್ಗ್ರೌಂಡ್ ಸಣ್ಣದಾಗಿ ನಡೆಸ್ಕೊಂಡಿದ್ದೆ, ಹೆಂಗ್ ಬಂತು ದುಡ್ಡು ನಿನ್ನ ಹತ್ರ ಇಷ್ಟು, ಅದು ಶೇರ್ಸ್ ತಗೊಳ್ಳೋ ಜೊತೆಗೆ. ಓಕೆ, ಶೇರ್ಸ್ ಎಷ್ಟು ಬಂತು ನಿನ್ನ ಹತ್ರ ಲಾಭ, ಓಕೆ 10 ಲಕ್ಷ ಬಂತ, ಅದೇನು ಇದಕ್ಕೆ ಅದು ಕಟ್ಟು ಇದು ಕಟ್ಟು ಇದೆಲ್ಲ ನನಗೆ ಹೇಳ್ತಾರೆ. ನಾನು ಆ ಶೇರ್ಸ್ ನಾಳೆ ದಿನ ವ್ಯಾಪಾರ ಮಾಡಿದ್ರೆ ನನಗೆ ಏನ್ ಕಟ್ಟಬೇಕು, ನಾನು ವ್ಯಾಪಾರ ನಡೆದಿರೋದ್ರಲ್ಲಿ ಇಂಡಿಯಾದಲ್ಲಿ ಆ ವ್ಯಾಪಾರ ವಹಿವಾಟು ನಡೆದಿರೋದು ಇಂಡಿಯನ್ ಯಾವುದೋ ಒಂದು ಕಂಪ್ನಿ ನಾನು ಬೈ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಏನ್ ಮಾಡಬೇಕು, ಅದಕ್ಕೆ ನಾನು ದುಡ್ಡು ಕಟ್ಟಬೇಕು. ನಾ ಅದನ್ನ ಏನ್ ಮಾಡ್ತೀನಿ, ನಾನು ನನ್ನ ಕಂಪನಿ ಇಂಡಿಯಾದಲ್ಲಿರೋ ಕಂಪ್ನಿನ ನಾನು ಅದನ್ನ ಬೈ ಮಾಡಲ್ಲ. ನಾನು ಏನ್ ಮಾಡ್ತೀನಿ, ನಾನು ಮಾರಿಷಸ್ ಅಲ್ಲಿರೋ ಕಂಪ್ನಿಗೆ ಹೇಳ್ತೀನಿ, ಮಾರಿಷಸ್ ಅಲ್ಲಿರೋ ಕಂಪ್ನಿಗೆ ಹೇಳ್ತೀನಿ, ನೀನು ನಾನು ಯಾವುದೋ ಒಂದು ದೊಡ್ಡದು ಏನು ಬೈ ಮಾಡ್ಬೇಕಂತ ನೀನ್ ಬೈ ಮಾಡು. ಅವಾಗ ಇದು ನಡೆದಿರುವಂಥದ್ದು ಎಲ್ಲಿ ಟ್ರಾನ್ಸಾಕ್ಷನ್, ಫ್ರಮ್ ಎ ಕಂಪನಿ ವಿಚ್ ಇಸ್ ಔಟ್ಸೈಡ್ ಆಫ್ ಇಂಡಿಯಾ has bought the company which is inside in India. ಕಂಟ್ರಿ ಮಧ್ಯದಲ್ಲಿ ಆಗಿರುವಂತದ್ರಲ್ಲಿ ಟ್ಯಾಕ್ಸ್ ಐದರ್ ಇಂಡಿಯಾದಲ್ಲಿ ಕಟ್ಟಬೇಕು ಅಲ್ಲ ಆ ಫಾರಿನ್ ಅಲ್ಲಿ ಕಟ್ಟಬೇಕು. ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ. ಇದು ನೀವು ಕೇಳಿರ್ಬೋದು, DTAA.